ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ನ ಫೋರ್ತ್ ಚಾಪ್ಟರ್ ಥೌಸಂಡ್ಸ್ ಅರೌಂಡ್ ಅಸ್ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಒಂದು ಶಾರ್ಟ್ ಸ್ಟೋರಿ ಕೊಟ್ಟಿದ್ದಾರೆ, ಏನು ಅಂತ ನೋಡೋಣ. ಜಸ್ಪ್ರೀತ್ ಆ್ಯಂಡ್ ಗುಲ್ನಾಸ್ ಆರ್ ಆರ್ಗನೈಸಿಂಗ್ ಎ ಲಂಗರ್, ಎ ಕಮ್ಯುನಿಟಿ ಲಂಚ್ ಇನ್ ದರ್ ನೈಬರ್ಹುಡ್ ಗುರುದ್ವಾರ. ನೋಡಿ, ಜಸ್ಪ್ರೀತ್ ಮತ್ತು ಗುಲ್ನಾಸ್ ಅನ್ನೋಂಥ ಇಬ್ಬರು ಮಕ್ಕಳು ಏನು ಮಾಡಿದ್ದಾರೆ, ಒಂದು ಲಂಗರ್ನ ಆರ್ಗನೈಸ್ ಮಾಡಿದ್ದಾರೆ. ಏನು ಲಂಗರ್ ಅಂದರೆ ಅನ್ನದಾನ ಥರ. ಓಕೆ, ಸೊ ನಾವೆಲ್ಲ ದೇವಸ್ಥಾನದ ಹತ್ರ ಎಲ್ಲ ಹೆಂಗೆ ಅನ್ನದಾನ ನಾವು ಮಾಡಿಸ್ತೀವೋ ಅದೇ ಥರ ಗುರುದ್ವಾರ ಹತ್ರ ಕೂಡ ಮಾಡಿಸ್ತಾರೆ. ಅದನ್ನು ಲಂಗರ್ ಅಂತ ಕರೀತಾರೆ. ಸೊ ಆ ಥರದೊಂದನ್ನು ಆರ್ಗನೈಸ್ ಮಾಡ್ತಾರೆ. ದೇ ಎಕ್ಸ್ಪೆಕ್ಟ್ ಅರೌಂಡ್ 1000 ಪೀಪಲ್ ಟು ಬಿ ಫೆಡ್ ಆನ್ ದಟ್ ಡೇ. ಸೊ ಇವರು ಎಷ್ಟು ಜನ ಬರ್ಬೋದು ಆ ಅನ್ನದಾನಕ್ಕೆ ಅಂದ್ಕೊಂಡಿರ್ತಾರೆ, ಊಟ ಮಾಡೋಕ್ಕೆ 1000 ಜನ ಬರ್ಬೋದು ಅಂತ ಅಂದ್ಕೊಂಡಿರ್ತಾರೆ. 55 ಪೀಪಲ್ ವಾಲಂಟಿಯರ್ ಟು ಸರ್ವ್ ಡ್ಯೂರಿಂಗ್ ದಿಸ್ ಇವೆಂಟ್. ಮತ್ತು ಈ ಇವೆಂಟಲ್ಲಿ ಅನ್ನದಾನದಲ್ಲಿ ಸರ್ವ್ ಮಾಡೋಕ್ಕೆ ಅಂದರೆ ಇವರು ಎಲ್ಲ ಆರ್ಗನೈಸ್ ಮಾಡೋದು ಜಸ್ಪ್ರೀತ್ ಮತ್ತು ಗುಲ್ನಾಜು, ಆದರೆ ಅದನ್ನು ಒಂದು ಪ್ಲೇಟ್ಗಳು ಹಾಕೋದಕ್ಕೆ, ಊಟ ಬಡಿಸೋದಕ್ಕೆ, ಅದನ್ನ ಎತ್ತೋದಕ್ಕೆ, ಕ್ಲೀನ್ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ, ಇದೆಲ್ಲದಕ್ಕೂ ವಾಲಂಟಿಯರ್ಸ್ ಬರ್ತಾರೆ, ಅಂದರೆ ಸ್ವಯಂ ಸೇವಕರು ಬರ್ತಾರೆ. ಅವರು 55 ಜನ ನಾನು ಬರ್ತೀನಿ ಅಂತ ಜಾಯ್ನ್ ಆಗ್ತಾರೆ. ಜಸ್ಪ್ರೀತ್ ಆ್ಯಂಡ್ ಗುಲ್ನಾಜ್ ರಿಸೀವ್ಡ್ ಮೆನಿ ಡೊನೇಷನ್. ಸೊ ಜಸ್ಪ್ರೀತ್ಗೆ ಮತ್ತು ಗುಲ್ನಾಜ್ಗೆ ಎಷ್ಟೊಂದು ಜನ ಡೊನೇಟ್ ಕೂಡ ಮಾಡ್ತಾರೆ. ಕೆಲವರು ನಾನು ಅಕ್ಕಿ ಕೊಡಿಸ್ತೀನಿ ಅಂತಾರೆ, ಕೆಲವರು ನಾನು ಎಣ್ಣೆ ಕೊಡಿಸ್ತೀನಿ ಅಂತಾರೆ, ಈ ರೀತಿ. ದಿ ಡೊನೇಷನ್ಸ್ ಆರ್ ಶೋನ್ ಇನ್ ದಿ ಟೇಬಲ್ ಬಿಲೋ, ರೈಟ್ ದಿ ನಂಬರ್ ಇನ್ ಈಚ್ ಕೇಸ್. ಸೊ ಯಾರ್ಯಾರು ಏನೇನು ಡೊನೇಷನ್ಸ್ ಕೊಟ್ಟರು ಅಂತಂದ್ಬಿಟ್ಟು ಕೆಳಗಡೆ ಒಂದು ಟೇಬಲಲ್ಲಿ ಮೆನ್ಷನ್ ಆಗಿದೆ. ಅದನ್ನೆಲ್ಲ ಕೂಡ ಎಷ್ಟೆಷ್ಟು ಕ್ವಾಂಟಿಟಿ ಎಷ್ಟು ಬಂದಿದೆ ಅಂತ ಕೆಳಗಡೆ ಖಾಲಿ ಜಾಗದಲ್ಲಿ ಬರೆಯೋಣ. ಸೊ ಮೊದಲನೇದಾಗಿ ರೈಸ್, ಅಕ್ಕಿ ಎಷ್ಟು ಬಂದಿದೆ ನೋಡಿ. ನಿಮಗೆ ಆಲ್ರೆಡಿ ಗೊತ್ತು, ಈ ಥರ ಇಂಡಿವಿಜುವಲ್ ಇತ್ತು ಅಂದರೆ ಅದು ಯೂನಿಟ್ಸ್ ಅಂತ, ಒನ್ಸ್ ಅಂತ ಕರಿತೀವಿ ನಾವು. ಓಕೆನಾ? ಸೊ ಒನ್ಸ್ ಎಷ್ಟಿದೆ? 3, 4, 5, 6, 7, 8, 9 ಒನ್ಸು ಇದೆ. ಈಗ ಈ ಥರ ಸ್ಟ್ರೈಟ್ ಲೈನು ಒಂದ್ರ ಪಕ್ಕ ಒಂದು ಜೋಡಿಸಿದ್ರು ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ 10 ಇದೆ. 3, 4, 5, 6, 7, 8, 9, 10. ಸೊ ಇದು ಟೆನ್ಸ್ ಅಂತ ನಮಗೆ ಗೊತ್ತು. ಸೊ ಇಲ್ಲಿ ಎಷ್ಟು ಟೆನ್ಸ್ ಇದೆ? 1, 2, 3 ಟೆನ್ಸ್ ಇದೆ. ಜೊತೆಗೆ ಇಲ್ಲಿ 3, 7, 8, 9 ಒನ್ಸ್ ಇದೆ. ಸೊ ಟೋಟಲಾಗಿ 39 ಅಷ್ಟು ಕ್ವಾಂಟಿಟಿ ಅಷ್ಟು ರೈಸ್ ಮೂಟೆನ ಕಳಿಸಿದ್ದಾರೆ. ನೆಕ್ಸ್ಟ್ ಬಂದು ವೀಟ್ ಫ್ಲೋರ್, ಗೋಧಿ ಹಿಟ್ಟು. ಇಲ್ಲೆಷ್ಟು? 4 ಒನ್ಸ್ ಮತ್ತು 7 ಟೆನ್ಸ್ ಕಳಿಸಿದ್ದಾರೆ. ನೋಡಿ, ಈಗ ನಾವು ಯಾವಾಗೂ ಟೆನ್ಸ್ ಲೆಫ್ಟ್ ಸೈಡ್ಗೆ ಬರುತ್ತೆ, 4 ರೈಟ್ ಸೈಡ್ಗೆ ಬರುತ್ತೆ, ಹಂಗೆ ಬರೀಬೇಕು. ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ. ನಾವು ಅದನ್ನು ಸರಿಯಾಗಿ ಬರೆದ್ವಿ ಅಂತ ಹೇಳಿದ್ರೆ 7 ಟೆನ್ಸ್ ಅಂದರೆ 70 ಪ್ಲಸ್ 4 ಒನ್ಸ್ ಅಂದರೆ 4. ಸೊ ಟೋಟಲಾಗಿ 74 ಅಷ್ಟು ವೀಟ್ ಫ್ಲೋರು ಕಳಿಸಿದ್ದಾರೆ. ನೆಕ್ಸ್ಟ್ ಪಲ್ಸಸ್, ಬೇಳೆಗಳು, ಕಾಳುಗಳು, ಈ ಥರದ್ದು. ಸೊ ಇಲ್ಲೂ ನೋಡಿ ಟೆನ್ಸ್ದು ಬಂಡಲ್ ಇದೆ. ಎಷ್ಟು ಬಂಡಲ್ ಇದೆ? 1, 2, 3, 4, 5, 6, 7, 8, 9, 10 ಬಂಡಲ್ಸ್ ಅಷ್ಟು ಇದೆ. ಸೊ ಇದಕ್ಕೆ 10 ಅಂದರೆ ಎಷ್ಟು? 100. ಓಕೆನಾ? ಸೊ ಇಂಡಿವಿಜುವಲ್ ಎಷ್ಟಿದೆ? 3 ಇದೆ. ಸೊ 100 ಪ್ಲಸ್ 3 ಅಂತ. ಸೊ 103 ಅಷ್ಟು ಪ್ಯಾಕೆಟ್ ಅಷ್ಟು ಪಲ್ಸ್ ಕಳಿಸಿದ್ದಾರೆ. ನೆಕ್ಸ್ಟ್ ಪಂಪ್ಕಿನ್ಸ್ ಎಷ್ಟು ಕಳಿಸಿದ್ದಾರೆ ಅಂತ ನೋಡಿ. ಇಲ್ಲಿ ನಂಬರ್ ಕೊಟ್ಟಿದ್ದಾರೆ 100 - 7 ಅಂತ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 93 ಬರುತ್ತೆ. ನೆಕ್ಸ್ಟ್ ಪ್ಲೇಟ್ಸು ಎಷ್ಟು ಕಳಿಸಿದ್ದಾರೆ ಅಂತ ನೋಡಿ. ಇಲ್ಲಿ ಯೂನಿಟ್ಸ್ ನಿಮ್ಗೆ ಗೊತ್ತಾಯಿತು, ಇಂಡಿವಿಜುವಲ್ ಇದೆ. ನೆಕ್ಸ್ಟು ಟೆನ್ಸ್ ನಿಮಗೆ ಗೊತ್ತಾಯಿತು, ಸಿಂಗಲ್ ಲೈನ್ ಥರ ಬ್ಲಾಕ್ಸ್ನ ಜೋಡಿಸಿದ್ದಾರೆ. ಎಲ್ಲಿ 100s ಇರುತ್ತೆ ಅದು ಈ ಥರ ಒಂಥರ ಬಾಕ್ಸ್ನ ಸ್ಕ್ವೇರ್ ಇದರಲ್ಲಿ ಜೋಡಿಸಿರ್ತಾರೆ. ಟೋಟಲಾಗಿ ನಮಗೆ 100 ಇರುತ್ತೆ ಒಂದೊಂದು ಬಾಕ್ಸಲ್ಲಿ. ಸೊ 100s ಎಷ್ಟಿದೆ? 4 ಇದೆ. 1, 2, 3, 4. ಸೊ 400 ಪ್ಲಸ್ ಟೆನ್ಸ್ ಎಷ್ಟಿದೆ? 1, 2, 3, 4, 5, 6, 7, 8. ಸೊ 8 ಟೆನ್ಸ್ ಇದೆ. ಸೊ 80. ಅರ್ಥ ಆಯ್ತಲ್ಲ? 100ಸ್ಗೆ 4 ಬರೆದು 2 0 ಆಗ್ತಾ ಇದ್ದೀನಿ. ಟೆನ್ಸ್ಗೆ ಯೂನಿಟ್ ಬರೆದು 8 ಬರೆದು 1 0 ಆಗ್ತಾ ಇದ್ದೀನಿ. ಅದು ಟೆನ್ಸ್ ಅಂತ. ಪ್ಲಸ್ ಇಂಡಿವಿಜುವಲ್ ಎಷ್ಟಿದೆ? 2 ಇದೆ. ಸೊ 3 ಆ್ಯಡ್ ಮಾಡಿದ್ರೆ 482 ಆಗುತ್ತೆ. ಓಕೆ, ನೆಕ್ಸ್ಟು ಪಾತ್ರೆಗಳು. ಸೊ ಟೆನ್ಸ್ದು 2 ಬಂಡಲ್ ಇದೆ. ಓಕೆ, ಸೊ 2 ಇರೋದ್ರಿಂದ 20 ಪ್ಲಸ್ ಇಂಡಿವಿಜುವಲ್ಲು 1, 2, 3, 4, 5 ಇದೆ. ಸೊ 20 + 5 25 ಅಂತ. ನೆಕ್ಸ್ಟು ಆಯಿಲ್ದು 12 ಅಂತ ವರ್ಡಲ್ಲೇ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನಂಬರ್ಸಲ್ಲಿ ಬರಿತೀವಿ. ನೆಕ್ಸ್ಟ್ ಸಾಲ್ಟ್, ಉಪ್ಪು ಪ್ಯಾಕೆಟ್ಗಳು. ಟೆನ್ಸು ಅಡಿಷನ್ ಮಾಡೋದಕ್ಕೆ ಕೊಟ್ಬಿಟ್ಟಿದ್ದಾರೆ. 1, 2, 3, 4, 5 ಟೆನ್ಸ್ ಇದೆ. ಸೊ 5 ಬರೆದು 1 0 ಆ್ಯಡ್ ಮಾಡ್ತೀವಿ. ಸೊ ಟೋಟಲಾಗಿ 50 ಸಾಲ್ಟ್ ಪ್ಯಾಕೆಟ್ಸ್ ಇದೆ. ನೆಕ್ಸ್ಟ್ ಶುಗರ್ ಪ್ಯಾಕೆಟ್ಸ್ ಎಷ್ಟಿದೆ?
ಶುಗರ್ ಪ್ಯಾಕೆಟ್ಸು ಪಝಲ್ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. 60ಗೂ 70ಗೂ ಮಧ್ಯದಲ್ಲಿರೋ ಅಷ್ಟಿದೆ. ಓಕೆನಾ? ಸೊ 60 ಆಯಿತು, 70 ಆಯಿತು, ಎರಡಕ್ಕೂ ಮಧ್ಯದಲ್ಲಿ ಅಂದರೆ 65 ಬರುತ್ತೆ. ಸೊ 65 ಪ್ಯಾಕೆಟ್ಸ್ ಅಷ್ಟು ಶುಗರ್ ಆಯಿತು. ನೆಕ್ಸ್ಟ್ ಗ್ಲಾಸಸ್ ಬಂದಾಗ ಏನು ಹೇಳಿದ್ದಾರೆ ಇಲ್ಲಿ ನಂಬರ್ಸಲ್ಲಿ ಅಥವಾ ವರ್ಡಲ್ಲಿ? 10 ಮೋರ್ ಅಂದರೆ 10 ಜಾಸ್ತಿ ಯಾವುದಕ್ಕಿಂತ ದ್ಯಾನ್ 312. ಸೊ 10 ಮೋರ್ ದ್ಯಾನ್ ಪ್ಲಸ್ 312 ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಅರ್ಥ 322 ಅಂತ. ಜಸ್ಪ್ರೀತ್ ಆ್ಯಂಡ್ ಗುಲ್ನಾಸ್ ರೆಕಾರ್ಡ್ ದಿ ನಂಬರ್ ಆಫ್ ಪೀಪಲ್ ಹೂ ಕಮ್ ಫಾರ್ ಕಮ್ಯುನಿಟಿ ಲಂಚ್ ಅಟ್ ಡಿಫ್ರೆಂಟ್ ಟೈಮ್ಸ್. ನೋಡಿ, ಜಸ್ಪ್ರೀತ್ ಗುಲ್ನಾಸ್ ಏನು ಮಾಡ್ತಾರೆ, ಯಾರ್ಯಾರು ಯಾವ್ಯಾವ ಟೈಮಲ್ಲಿ ಊಟಕ್ಕೆ ಬರ್ತಾರೆ ಅಂತಂದ್ಬಿಟ್ಟು ಒಂದು ಡೇಟಾ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ರೈಟ್ ದಿ ಟೈಮ್ ಆ್ಯಂಡ್ ಡ್ರಾ ದಿ ನಂಬರ್ ಆಫ್ ಪೀಪಲ್ ಹೂ ಹ್ಯಾಡ್ ಫುಡ್ ಅಟ್ ಡಿಫ್ರೆಂಟ್ ಟೈಮ್ ಸ್ಲಾಟ್ಸ್ ಯೂಸಿಂಗ್ H2O ಬ್ಲಾಕ್ಸ್ ಆಸ್ ಶೋನ್ ಬಿಲೋ. ಸೊ ಇಲ್ಲಿ ಕೆಳಗಡೆ ತೋರಿಸಿರೋ ಥರ ಏನು ಮಾಡಬೇಕು ನಾವು, ಇಲ್ಲಿ ಯಾವ ಟೈಮ್ ಇದೆ ಆ ಟೈಮ್ನ ಮೆನ್ಷನ್ ಮಾಡಬೇಕು, ಜನನ ಮೆನ್ಷನ್ ಮಾಡಬೇಕು, ಮತ್ತು ಆ ಜನ ಎಷ್ಟು ಜನ ಇದ್ದರು ಅನ್ನೋದನ್ನು ಈ ಥರ ಬ್ಲಾಕ್ಸ್, H2O ಬ್ಲಾಕ್ಸ್ ಅಂದರೆ ಇದು 100, 10, 1. ಸೊ 3 ಥರ ಬ್ಲಾಕ್ಸ್ ಯೂಸ್ ಮಾಡಿ ಡ್ರಾ ಮಾಡಬೇಕು. ಓಕೆನಾ? ಸೊ ಮೊದಲನೇದಾಗಿ ಇಲ್ಲಿ ಏನು ಟೈಮ್ ಇದೆ, 12 ಇದೆ ನೋಡ್ಬೋದು ಇಲ್ಲಿ. ಓಕೆ, ಈ ಕ್ಲಾಕಲ್ಲಿ. ಸೊ ನಾವಿಲ್ಲಿ 12 ಅಂತ ಹಾಕ್ತೀವಿ. ನೆಕ್ಸ್ಟ್ ಇಲ್ಲೇನಿದೆ, 12:30 ಇದೆ. ಸೊ 12:30 ಹಾಕ್ತೀನಿ. ಈಗ 12ಗೂ 12:30ಗೂ ಮಧ್ಯದಲ್ಲಿ 52 ಪೀಪಲ್ ಬಂದು ಫುಡ್ನ ಕನ್ಸ್ಯೂಮ್ ಮಾಡಿದ್ರು. ಸೊ ನಾವೇನು ಮಾಡ್ತೀವಿ, ಸ್ವಲ್ಪ ಲೈನ್ ತಿನ್ ಮಾಡ್ತೀನಿ. ಸೊ 5 10s ಇದೆ. ಓಕೆನಾ? ಸೊ ಅದಕ್ಕೆ ನಾವು ಈ ಥರ ಲೈನ್ಸು 5ನ ಇಲ್ಲಿ ಡ್ರಾ ಮಾಡಬೇಕು. ಸೊ ಏನು ಮಾಡ್ತೀನಿ, ಒಂದು ಕಾಲಮ್ಸ್ ಹಾಕ್ತೀನಿ. 2 3 4 5 ಕಾಲಮ್ಸ್ ಹಾಕ್ತೀನಿ. ಇದನ್ನು 10 ಪೀಸಸ್ ಆಗಿ ಡಿವೈಡ್ ಮಾಡ್ತೀನಿ. 2 3 4 5 6 7 8 9 10. 1 2 3 4 5 6 7 8 9 10. ಓಕೆ, 3 4 ಓಕೆ. ಈಗ ನಾನು 50 ಡ್ರಾ ಮಾಡಿದ್ದೀನಿ. ಓಕೆನಾ? ಅಂದರೆ 5 10ಸ್ದು ಡ್ರಾ ಮಾಡಿದ್ದೀನಿ, ಪ್ಲಸ್ 2 ಯೂನಿಟ್ಸ್ ಇದೆ, ಅಂದರೆ 1s ಇದೆ. ಸೊ ಅದಕ್ಕೆ ಸ್ಮಾಲ್ ಬಾಕ್ಸ್ಗಳು 2 ಡ್ರಾ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಕೂಡ ನಮಗೆ 12:30 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 12:30 ಅಂತ ಇಲ್ಲಿ ಹಾಕ್ಕೊಳ್ತೀನಿ, ಮತ್ತು 1 o'clock. ಸೊ 12:30 to 1 ಮಧ್ಯದಲ್ಲಿ 145 ಪೀಪಲ್ಲು ಬಂದಿದ್ದಾರೆ. ಸೊ ಅವರೇ ಕೊಟ್ಟಿದ್ದಾರೆ ಇಲ್ಲಿ H2O ಬ್ಲಾಕು. ಸೊ 100ಸ್ದು 1 ಇದೆಯಲ್ವಾ, ಸೊ ಒಂದು ದೊಡ್ಡ ಬಾಕ್ಸ್ ಹಾಕಿದ್ದಾರೆ. ನೆಕ್ಸ್ಟು 10ಸ್ದು 4 ಇದೆ, ಸೊ 4 ಸಿಂಗಲ್ ಲೈನ್ಸ್ ಹಾಕಿದ್ದಾರೆ. ಮತ್ತು 5 ಯೂನಿಟ್ಸ್ ಅಥವಾ 1s ಇರೋದ್ರಿಂದ 5 ಯೂನಿಟ್ಸ್ದು ಡ್ರಾ ಮಾಡಿದ್ದಾರೆ. ನೆಕ್ಸ್ಟ್ ಅದೇ ಥರ ಇಲ್ಲಿ ಮತ್ತೆ 1 ಇದೆ. ಸೊ 1 o'clock 1:30ವರೆಗೂ 325 ಪೀಪಲ್ ಅಷ್ಟು ಬಂದಿದ್ದಾರೆ. ಸೊ 100s ಎಷ್ಟಿದೆ, 3 ಇದೆ. ಸೊ ದೊಡ್ಡ ಬ್ಲಾಕ್ಸು, ಈ ಥರ ಬ್ಲಾಕ್ಸ್ ಎಷ್ಟು ಡ್ರಾ ಮಾಡಬೇಕು ನಾವು, 3 ಡ್ರಾ ಮಾಡಬೇಕು. ಓಕೆನಾ? ಸೊ ನಾನು ಫುಲ್ ಈ ಥರ ಡ್ರಾ ಮಾಡಲ್ಲ, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ನೀವು ಫುಲ್ ಆ ಥರದ್ದು 3 ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಸೊ ಏನು ಮಾಡ್ತೀನಿ, ನಾನು ಸುಮ್ಮನೆ ಒಂದು ಬಾಕ್ಸ್ ಹಾಕ್ತಾಯಿದ್ದೀನಿ. ಎಕ್ಸಾಕ್ಟ್ ಹಾಕಲ್ಲ ನಾನು, ಸುಮ್ಮನೆ ಒಂದು ಹಾಕ್ತಾಯಿದ್ದೀನಿ. ಓಕೆನಾ? ಸೊ ಈ ಥರದ್ದು 3 ಕೇಳಿದ್ದಾರೆ ಅವರು. ಓಕೆ, ನೆಕ್ಸ್ಟು 10s ಎಷ್ಟಿದೆ, 2 ಇದೆ. ಸೊ ಈ ಥರದ್ದು 2 ಹಾಕಬೇಕು. ನೀವು ಈ ಥರ ಬರೆಯೋಕ್ಕೆ ಹೋಗ್ಬೇಡಿ, ಕ್ಲೀನಾಗಿ ಬರ್ಕೊಳ್ಳಿ. ಓಕೆನಾ? ಸೊ 2 ಆಯಿತು. ಯೂನಿಟ್ಸ್ ಎಷ್ಟಿದೆ, 5 ಇದೆ. ಸೊ ನಾನು 5 ಸ್ಕ್ವೇರ್ಸ್, ಸ್ಮಾಲ್ ಸ್ಕ್ವೇರ್ಸು 5 ಹಾಕ್ತೀನಿ. ಸೊ ಈಗ ಎಷ್ಟಾಯಿತು, 3 3 2 2 5 5 325 ಅಷ್ಟು ಕಂಪ್ಲೀಟ್ ಆಯಿತು. ನೆಕ್ಸ್ಟು
1:30 ಹಿಡಿದು 2 o'clockವರೆಗೂ ಎಷ್ಟು ಜನ ಬರ್ತಾರೆ? 508 ಪೀಪಲ್. ಸೊ ದೊಡ್ಡ ಬ್ಲಾಕ್ಸ್ ಎಷ್ಟು ಹಾಕಬೇಕು? 5 ಹಾಕಬೇಕು. ಓಕೆ, ಸೊ 5 ಹಾಕಿದ್ದೀನಿ. ಓಕೆನಾ? ನೆಕ್ಸ್ಟು ಟೆನ್ಸ್ ಎಷ್ಟಿದೆ? 0 ಇದೆ. ಸೊ ಈ ಥರ ಕಾಲಮ್ಸ್ ಎಷ್ಟು ಹಾಕಬೇಕಿತ್ತು? 0 ಹಾಕಬೇಕು. ಸೊ ಏನೂ ಹಾಕಲ್ಲ ನಾವು. ನೆಕ್ಸ್ಟ್ ಈ ಥರ ಯೂನಿಟ್ಸು 8. ಸೊ ಬಾಕ್ಸ್ 8 ಹಾಕಬೇಕು. 1 2 3 4 5 6 7 8 ಅಂತ. ಸೊ ಈಗ 5 ದೊಡ್ಡ ಬಾಕ್ಸು, 0 ಕಾಲಮ್ಸು ಮತ್ತು 8 ಇಂಡಿವಿಜುವಲ್ ಬಾಕ್ಸಸ್. ಸೊ ಇದಿಷ್ಟು ಕಂಪ್ಲೀಟ್ ಆಯಿತು. ಈಗ ಇಲ್ಲಿ 2 ಕ್ವಶನ್ ಕೇಳಿದ್ದಾರೆ ನಮಗೆ. ದಿ ಟೈಮ್ ಸ್ಲಾಟ್ ವೆನ್ ದಿ ಮೋಸ್ಟ್ ನಂಬರ್ ಆಫ್ ಪೀಪಲ್ ಕೇಮ್ ಫಾರ್ ಲಂಚ್ ಈಸ್. ಯಾವ ಟೈಮ್ ಸ್ಲಾಟಲ್ಲಿ ಮೋಸ್ಟ್ ನಂಬರ್ ಅಂದರೆ ಮೋಸ್ಟ್ ಅಂದರೆ ತುಂಬ ಜಾಸ್ತಿ ಅಂತ, ಮೋಸ್ಟ್ ನಂಬರ್ ಆಫ್ ಪೀಪಲ್ ಕೇಮ್ ಫಾರ್ ಲಂಚ್ ಯಾವ ಟೈಮಲ್ಲಿದೆ? ಸೊ ಇದರಲ್ಲಿ ಯಾವ ನಂಬರ್ ಜಾಸ್ತಿ ಇದೆ? 52, 145, 325 ಮತ್ತು 508ಅಲ್ಲಿ. ಕರೆಕ್ಟ್, 508. ಸೊ ಈ ಟೈಮ್ ಫ್ರೇಮಲ್ಲಿ ಜಾಸ್ತಿ ಜನ ಊಟ ಮಾಡೋಕ್ಕೆ ಬಂದಿದ್ರು. ನೆಕ್ಸ್ಟ್, ದಿ ಟೈಮ್ ಸ್ಲಾಟ್ ವೆನ್ ದಿ ಲೀಸ್ಟ್ ನಂಬರ್ ಆಫ್ ಪೀಪಲ್ ಕೇಮ್ ಫಾರ್ ಲಂಚ್ ಈಸ್. ಯಾವ ಟೈಮ್ ಸ್ಲಾಟಲ್ಲಿ ಲೀಸ್ಟ್ ಅಂದರೆ ತುಂಬ ಕಮ್ಮಿ ಇರೋಷ್ಟು ನಂಬರ್ಸು ಬಂದಿದ್ರು ಊಟಕ್ಕೆ ಅಂದರೆ? ಸೊ 508, 325, 145 ಮತ್ತು 52. ಇದರಲ್ಲಿ ಕಮ್ಮಿ ಯಾವುದಿದೆ? 52 ಇದೆ. ಲೀಸ್ಟ್ ಬಂದು 52. ಸೊ 52 ಅಂತ ಇಲ್ಲಿ ಬರೀತೀವಿ. Let us do. Make a 3-digit number using the digits 3 and 7. Write the numbers in the boxes given below. Circle the smallest and cross out the largest. ಸೊ ನಾವೇನು ಮಾಡಬೇಕು? ಮೇಕ್ 3-digit ನಂಬರ್ಸ್. ಸೊ ನಾವು 3-digit ನಂಬರ್ ಇಲ್ಲಿ ಮಾಡಿದಾರಲ್ವಾ, ಇದೇ ಥರ 3-digit ನಂಬರ್ಸ್ನ ಮಾಡಬೇಕು. ಯೂಸಿಂಗ್ ಯಾವುದನ್ನು ಯೂಸ್ ಮಾಡಿಕೊಂಡು? ಡಿಜಿಟ್ಸ್ 3 and 7. ಸೊ ನಾವು ಆ 3-digitಲ್ಲಿ ಇದ್ದರೆ 3 ಇರಬೇಕು, ಇಲ್ಲ ಅಂದರೆ 7 ಇರಬೇಕು. ಬೇರೆ ಯಾವ ನಂಬರ್ಸ್ ಕೂಡ ಇರೋ ಹಾಗಿಲ್ಲ. ಆ ಥರ ನಂಬರ್ಸ್ ಮಾಡಬೇಕು. ರೈಟ್ ದಿ ನಂಬರ್ಸ್ ಇನ್ ಬಾಕ್ಸಸ್. ಆ ನಂಬರ್ಸ್ನ ಕೆಳಗಿರೋಂಥ ಬಾಕ್ಸ್ಗಳಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಮತ್ತು ಸ್ಮಾಲೆಸ್ಟ್ಗೆ ಸರ್ಕಲ್ ಮಾಡಬೇಕು, ಇಲ್ಲಲ್ಲ ಇಲ್ಲಿ ಯಾವ ನಂಬರ್ ಬರುತ್ತೋ ಅದಕ್ಕೆ, ಮತ್ತು ಲಾರ್ಜೆಸ್ಟ್ಗೆ ಕ್ರಾಸ್ ಮಾಡಬೇಕು ಈ ಥರ. ಓಕೆನಾ? ನೋಡೋಣ, ನಂಬರ್ಸ್ ಮಾಡ್ತಾ ಹೋಗೋಣ. ಸೊ 333 ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ನಾವೇನು ಮಾಡ್ಬೋದು? 337. ಓಕೆ, 373. ಓಕೆ, 733. ಓಕೆ, 737. ಓಕೆ, 773. 373 ಆಯಿತು, 733 ಆಯಿತು, 377. ಸೊ 777. ಓಕೆ, ಸೊ ಈ ಥರ 6 ನಾವು ಓನಾಗಿ ಬರೆದಿದ್ದೀವಿ ಇಲ್ಲಿ. ಓಕೆನಾ? ಈಗ ಸ್ಮಾಲೆಸ್ಟ್ ನಂಬರ್ ಯಾವುದು? ಸೊ ಸ್ಮಾಲೆಸ್ಟ್ ನಂಬರ್ ಹೆಂಗೆ ಕಂಡುಹಿಡಿಯೋದು? ಫಸ್ಟು ಲೆಫ್ಟಲ್ಲಿ ತುಂಬ ಕಮ್ಮಿ ಇರೋದು ಯಾವುದು ನಂಬರ್ ಇದೆ? 3 ಇರುತ್ತೆ. ಸೊ ಆ 3 ಯಾವ್ಯಾವುದಿದೆ? 1 2 3, ಈ 3ರಲ್ಲಿ 3 ಇದೆ. ಸೆಕೆಂಡ್ ನಂಬರಲ್ಲಿ ತುಂಬ ಕಮ್ಮಿ ಇರೋದು ಯಾವುದಿದೆ? ಇಲ್ಲಿದೆ 3, ಇದರಲ್ಲಿ 2 7 ಇದೆ. ಸೊ ಇದು ಕಮ್ಮಿ ಇರುತ್ತೆ. ಸೊ ಇವಾಗ ಇದೇ ಇರುತ್ತೆ ಆಲ್ಮೋಸ್ಟ್ ಆಲ್. ಇದು ಕೂಡ 3 ಆ ಥರನೇ ಇತ್ತು ಅಂದರೆ ನೆಕ್ಸ್ಟ್ ಡಿಜಿಟ್ನ ನೋಡಬೇಕು. ಸೊ ಫಸ್ಟ್ ಡಿಜಿಟಲ್ಲಿ ಯಾವ್ದು ಕಮ್ಮಿ ಇದೆ? ಇಷ್ಟರಲ್ಲೂ 3, ಸಾರಿ ಅವ್ರು ಕೊಟ್ಟಿರೋದು ಇದೆಯಲ್ವಾ? ಸೊ ಇಲ್ಲಿ ನೋಡಿಕೊಂಡು ಇದು ಒಂದಿದೆ 333, 3 ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಸೊ 4 ಆಯಿತು. ಇದರಲ್ಲಿ ಸೆಕೆಂಡ್ ಇದರಲ್ಲಿ ಕಮ್ಮಿ ಇರೋವಂಥದ್ದು 1 2, ಅದು ಕಮ್ಮಿ ಇದೆ. ನೆಕ್ಸ್ಟ್ ಇವೆರಡರಲ್ಲಿ ಇನ್ಯಾವ್ದು ಕಮ್ಮಿ ಇದೆ? 3ನೇ ಡಿಜಿಟ್ ನಾವು ನೋಡಿದ್ವಿ ಅಂದರೆ ಇದರಲ್ಲಿ 3 ಇದೆ, ಇದರಲ್ಲಿ 7 ಇದೆ. ಸೊ ಇದೇ ಕಮ್ಮಿ ಇರೋದು. ಸೊ ಕಮ್ಮಿ ಇರೋವಂಥ ನಂಬರ್ನ ಏನು ಮಾಡಬೇಕು? ಸರ್ಕಲ್ ಮಾಡಬೇಕು. ಓಕೆ, ನೆಕ್ಸ್ಟ್ ಲಾರ್ಜೆಸ್ಟ್ ನಂಬರ್ ಯಾವುದು? ಸೊ ಇದೂ ಅದೇ ಥರನೇ. ಇವಾಗ ಏನು ಮಾಡಬೇಕು? ಸರಿ, ಇದು ಅಳಿಸ್ತೀನಿ. ಸೊ ಇದಕ್ಕೆ ಸರ್ಕಲ್ ಮಾಡಬೇಕು. ಈಗ ಲಾರ್ಜೆಸ್ಟ್ ನಂಬರ್ ಯಾವುದಪ್ಪ ಅಂತಂದರೆ, ಇವಾಗ ಇದು ಸ್ಮಾಲೆಸ್ಟು ಬಿಟ್ಬಿಡೋಣ. ಮೊದಲನೇ ನಂಬರು ಯಾವುದು ದೊಡ್ಡ ನಂಬರ್ ಇದೆ ಇವಿಷ್ಟರಲ್ಲಿ? ಸೊ 3 3 3 ಇವೆರಡು, ಈ 3 ಚಿಕ್ಕ ನಂಬರ್ಸ್ ಇದೆ. ಇಲ್ಲಿ 7 7 7, ಈ 3
ದೊಡ್ಡ ನಂಬರ್ಸ್ ಇದೆ. ಸೊ ಈ ಮೂರೂ 1 2 3 4 ನಂಬರ್ಸ್ನ ಐಡೆಂಟಿಫೈ ಮಾಡಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ನಂಬರ್ಸ್ ಯಾವುದಿದೆ? 3 ಇದೆ, 7 ಇದೆ, 7 ಇದೆ, 3 ಇದೆ. ಸೊ ಸೆಕೆಂಡ್ ನಂಬರೂ ಹೈಯೆಸ್ಟ್ ಇರೋವಂಥದ್ದು ಇದು ಇವೆರಡು ಮಾತ್ರ. ಇವೆರಡು 3 3 ಇದೆ. ಸೊ ಇವೆರಡರಲ್ಲಿ ನೆಕ್ಸ್ಟ್ ಯಾವುದು ಹೈಯೆಸ್ಟು? ಇದರಲ್ಲಿ 3 ಇದೆ, ಇದರಲ್ಲಿ 7 ಇದೆ. ಸೊ 7 ಇರೋದು ಹೈಯೆಸ್ಟ್. ಸೊ ಇದನ್ನು ನಾವು ಕ್ರಾಸ್ ಮಾಡಬೇಕು ಇವಾಗ. ಓಕೆನಾ? ಈ ಥರ ನಾವು ಐಡೆಂಟಿಫೈ ಮಾಡ್ಬೋದು. ಮೇಕ್ 6 3-digit numbers using the digits 3, 5, 0, 8 such that all numbers are less than 550. You can repeat the digits. ನೋಡಿ, ಇಲ್ಲಿ ಇನ್ನೊಂದು ನಮಗೆ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ 6 3-digit ನಂಬರ್ಸ್ನ ನಾವು ಮಾಡಬೇಕು. ಯಾವ್ಯಾವ ಡಿಜಿಟ್ಸ್ನ ಯೂಸ್ ಮಾಡಬೇಕು? 3, 5, 0, 8ನ ಯೂಸ್ ಮಾಡಬೇಕು. ಮತ್ತು ಈ ಎಲ್ಲ ನಂಬರ್ಸು ಕೂಡ 550ಗಿಂತ ಕಮ್ಮಿ ಇರಬೇಕು. ಅರ್ಥ ಆಯ್ತಾ? ಯಾವುದು ಕೂಡ 551, 552 ಈ ಥರ ಯಾವುದು ಇರಬಾರ್ದು. ಸೊ ಈ ಥರ ಇರಬೇಕಾದ್ರೆ ನಾವು ಏನು ಮಾಡಬೇಕು ನೋಡಿ. ಈಗ 550 ಕಮ್ಮಿಗಿರೋದು ಅಂತಂದರೆ ಸ್ಟಾರ್ಟಿಂಗ್ ನಾವು 3 ಯೂಸ್ ಮಾಡ್ಬೋದು, 5 ಯೂಸ್ ಮಾಡ್ಬೋದು, 0 ಯೂಸ್ ಮಾಡೋಕ್ಕಾಗಲ್ಲ. ಯಾಕೆ? 0 ಅಂತಂದರೆ 2 ಡಿಜಿಟ್ ಆಗೋಗುತ್ತೆ, ಲೆಕ್ಕ ಬರಲ್ಲ. ಸೊ 8 ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ 3 ಡಿಜಿಟ್ ನಂಬರಲ್ಲಿ 8 ಮೊದಲೇ ಹಾಕ್ಬಿಟ್ವಿ ಅಂದರೆ ಇದೆಲ್ಲ ದೊಡ್ಡದಾಗ್ಬಿಡುತ್ತೆ. ಸೊ ಈ 3 ಯೂಸ್ ಮಾಡ್ಬೋದು. ಸೊ ಫಸ್ಟಾಗಿ ನಾನು 3 ಯೂಸ್ ಮಾಡಿ ನಂಬರ್ಸ್ನ ರಿಪೀಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಯು ಕ್ಯಾನ್ ರಿಪೀಟ್ ದಿ ಡಿಜಿಟ್ಸ್ ಅಂತ. ಸೊ ಈಸಿ ನಂಬರ್ ಹಾಕ್ಬಿಡೋಣ, 3 3 3. ಓಕೆ, ಇದು 550ಗಿಂತ ಕಮ್ಮಿ ಇದೆ, ಮತ್ತು ಡಿಜಿಟ್ಸು ರಿಪೀಟ್ ಆಗಿದೆ, ಮತ್ತು 3 ಆಗಿದೆ. ನೆಕ್ಸ್ಟ್ ಏನು ಮಾಡ್ಬೋದು? ನಾನು 3 5 3 ಅಂತ ಹಾಕ್ಬೋದು. ಸೊ ಇದು ಕೂಡ ಇದರಿಂದನೇ ಆಗಿರೋವಂಥದ್ದು. ನೆಕ್ಸ್ಟು 3 5 8 ಅಂತ ಹಾಕ್ಬೋದು. ಓಕೆ, ಆಮೇಲೆ ಏನು ಮಾಡ್ಬೋದು? 3 5 5 ಅಂತ ಹಾಕ್ಬೋದು. 3 8 5 3 8 8 ಇಷ್ಟು ಮಾಡ್ಬೋದು 3ಇಂದನೇ. ಅಕಸ್ಮಾತ್ ನಮಗೆ 3ಇಂದನೇ ಬೇಡ, ಇನ್ನು ಬೇರೆನೂ ಮಾಡಬೇಕು ಅಂತ ಹೇಳಿದ್ರೆ ಆಗ ನಾನು ಏನು ಮಾಡ್ಬೋದು? 5 3 3 ಮಾಡ್ಬೋದು. ಇದು ಕೂಡ 550ಗಿಂತ ಕಮ್ಮಿ. ಆಮೇಲೆ 5 3 8 ಕೂಡ ಮಾಡ್ಬೋದು. ಇದು ಕೂಡ 550ಗಿಂತ ಕಮ್ಮಿ ಇರುತ್ತೆ. ಈ ಥರ ಎಷ್ಟೊಂದು ಡಿಜಿಟ್ಸ್ನ ನಾನು ಮಾಡ್ಬೋದು. ಇಲ್ಲಿ 6 ಡಿಜಿಟ್ಸ್ ಮಾತ್ರ ಮಾಡಿದ್ದೀವಿ. ನೆಕ್ಸ್ಟ್, ಮಾರ್ಕ್ ದಿ ನಂಬರ್ಸ್ ಯು ಮೇಡ್ ಇನ್ 1B ಆನ್ ದಿ ನಂಬರ್ ಲೈನ್. ಇಲ್ಲಿ ಒಂದು ನಂಬರ್ ಲೈನ್ ಕೊಟ್ಟಿದ್ದಾರೆ. ಈ ನಂಬರ್ ಲೈನಲ್ಲಿ ನಾವು ಮಾಡಿರೋಂಥ 6 ನಂಬರ್ಸ್ ಏನಿದೆ ಇದನ್ನು ಮಾರ್ಕ್ ಮಾಡಿರಿ ಅಂತ. ಸೊ ಮೊದಲನೇದಾಗಿ 333 ಇದೆ. ಸೊ 333 ಅನ್ನೋದು 300ಗೂ ಮತ್ತು 350ಗೂ ಮಧ್ಯದಲ್ಲಿರುತ್ತೆ. ಇಲ್ಲಿಗೆ 325 ಬರುತ್ತೆ. ಸೊ 333 ಅಂದರೆ ಇಲ್ಲಿಗೆ ಸರಿಯಾಗಿ ಅಂದ್ಕೊಳ್ಳಿ. ಇಲ್ಲಿ 333 ಅಂತ ಬರಿತೀನಿ. ನೆಕ್ಸ್ಟ್ 353 ಅಂದರೆ 350ಗಿಂತ ಸ್ವಲ್ಪ ಈ ಕಡೆಗಿರುತ್ತೆ. ಸೊ ಇಲ್ಲಿಗೆ ಹಾಕ್ಬಿಟ್ಟು 353 ಬರೀತೀನಿ. 358 ಕೂಡ ಅಷ್ಟೇ, ಇಲ್ಲಿಗಿಂತ ಒಂದು ಸ್ವಲ್ಪ ಪಕ್ಕದಲ್ಲೇ ಇರುತ್ತೆ. ಸೊ 358 ಅಂತ ಬರೀತೀನಿ. ನೆಕ್ಸ್ಟು 355 ಅಂದರೆ ಇದು 353ಗೂ 358ಗೂ ಮಧ್ಯದಲ್ಲಿರುತ್ತೆ. ಸೊ ಇಲ್ಲಿಂದ ಒಂದು ಹಾಕ್ಬಿಟ್ಟು 355 ಅಂತ ಬರೀತೀನಿ. ನೆಕ್ಸ್ಟ್ 533, 500ಗೂ 550ಗೂ ಮಧ್ಯದಲ್ಲಿ 525 ಬರುತ್ತೆ ಇಲ್ಲಿಗೆ ಸರಿಯಾಗಿ. ಇದಕ್ಕಿಂತ ಸ್ವಲ್ಪ ಈ ಕಡೆ ಬಂದರೆ 533. ಸೊ 533 ಅಂತ. 533ಗಿಂತ ಸ್ವಲ್ಪ ಪಕ್ಕದಲ್ಲೇ ಇರುತ್ತೆ. ಸೊ 538 ಅಂತ ಇಲ್ಲಿ ಬರಿತಾ ಇದ್ದೀನಿ. ಓಕೆನಾ? ಈ ಥರ ನೀವು ಬರಿಬೋದು. ಬರೀ ಇಷ್ಟೇ ನಂಬರ್ಸ್ ಅಲ್ಲ, ನಿಮ್ಗೆ ಇನ್ನೂ ದೂರ ದೂರ ಬರಿಬೇಕು ಅಂತ ಹೇಳಿದ್ರೆ ಬೇರೆ ನಂಬರ್ಸ್ನ ಕೂಡ ನೀವು ಬರಿಬೋದು. ಓಕೆನಾ? ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ನಂಬರ್ಸ್. ನೋಡಿ, ಇಲ್ಲಿ ಒಂದು ನಿಮಗೆ ನಂಬರ್ಸ್ನ ಫಿಲ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಬೇರೆ ಏನೂ ಕೊಟ್ಟಿಲ್ಲ, ಜಾಗ ಕೊಟ್ಬಿಟ್ಟು ಸ್ಟಾರ್ಟಿಂಗಲ್ಲಿ 787 ಕೊಟ್ಟಿದ್ದಾರೆ, ಆಮೇಲೆ 788 ಕೊಟ್ಟಿದ್ದಾರೆ. ಈಗ ಹಂಗೆ ಎಲ್ಲ ಫಿಲ್ ಮಾಡಿರಿ ಅಂದರು. ಸೊ ಇದರ ಅರ್ಥ ಏನು? ಈ ನಂಬರ್ ಆದಮೇಲೆ ಯಾವ್ಯಾವ ನಂಬರ್ ಬರುತ್ತೆ, ಆಫ್ಟರ್ ನಂಬರ್ಸ್ ಅಂತೀವಲ್ವ, ಅದನ್ನು ನಾವು ಬರೀಬೇಕು. ಸೊ 788 ಆದಮೇಲೆ 789, 790, 791, ಚೂರು ಚಿಕ್ಕದು ಮಾಡ್ಕೊಳ್ತೀನಿ, 792, 793, 794, 795, 796, 797, 798, 799, 800, 801, 801,
802, 803, 804, 805, 806. ಸೊ ಇದು ಕಂಪ್ಲೀಟ್ ಆಯಿತು ನಮ್ಮದು. ನೆಕ್ಸ್ಟ್ ಬಿ, ಇಲ್ಲೇನು ಒಂದು ಟ್ರೈನ್ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ, ಲಾಸ್ಟಲ್ಲಿ 933, 934 ಅಂತ ಇದೆ. ಸೊ ಇದೇನು ಮಾಡಬೇಕು, ಬಿಫೋರ್ ನಂಬರ್ಸ್ ಬರ್ಕೊಂಡು ಹೋಗಬೇಕು. ಸೊ 934 ಆಯಿತು, 933 ಕೊಟ್ಟಿದ್ದಾರೆ, ಅದಕ್ಕೂ ಬಿಫೋರು. ಇದಕ್ಕೂ ಬಿಫೋರ್ ಏನು ಕೊಡ್ತಾರೆ, ನಮಗೆ 932 ಇರುತ್ತೆ. ಸೊ 932, 931, 930, 929, 928, 927, 926, 925. ನೆಕ್ಸ್ಟ್ ಇಲ್ಲಿ ಪಂಪ್ಕಿನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಮಧ್ಯದಲ್ಲಿ ಡಿಜಿಟ್ಸ್ ಕೊಟ್ಟಿದ್ದಾರೆ, ಇದಾಗ ಆ ಕಡೆ ಈ ಕಡೆ ನಾವೇ ಬರೀಬೇಕು. ಸೊ ಇಲ್ಲಿ 679, 689 ಅಂತ ಕೊಟ್ಟಿದ್ದಾರೆ. 10 ಇಂಕ್ರಿಮೆಂಟ್ಸಲ್ಲಿ 679 ಆಗಿದ ತಕ್ಷಣ 10 ಜಾಸ್ತಿ ಆಗಿದೆ, 689 ಆಗಿದೆ. ಸೊ ಇಲ್ಲಿ 699 ಬರೀಬೇಕು. ಇಲ್ಲಿ 709 ಬರೀಬೇಕು. ಇಲ್ಲಿ 719 ಬರೀಬೇಕು. ಅದೇ ಥರ ಇಲ್ಲಿಂದ ಇಲ್ಲಿಗೆ 10 ಕಮ್ಮಿ ಮಾಡ್ಕೊಂಡು ಹೋಗಬೇಕು. ಸೊ 669, ನೆಕ್ಸ್ಟು 659, 649, 639, 629. ನೆಕ್ಸ್ಟ್ ಇಲ್ಲೊಂದು ಕಾರ್ ಕೊಟ್ಟಿದ್ದಾರೆ, ಇದರಲ್ಲಿ 338 ಮತ್ತು 348 ಕೊಟ್ಟಿದ್ದಾರೆ. ಇಲ್ಲೂ 10 ಇಂಕ್ರಿಮೆಂಟ್ಸ್ ಬರುತ್ತಾ ಏನೋ ನೋಡಿ. 338 ಕೊಟ್ಟು ಒಂದು ಗ್ಯಾಪ್ ಬಂದು 348 ಕೊಟ್ಟಿದ್ದಾರೆ, 10 ಗ್ಯಾಪಲ್ಲಿ. ಸೊ ಇಲ್ಲಿ ಏನು ಬರುತ್ತೆ, ಮಧ್ಯದಲ್ಲಿರೋ ನಂಬರ್ ಬರುತ್ತೆ. ಸೊ 338ಗೂ 348ಗೂ ಮಧ್ಯದಲ್ಲಿರೋ ನಂಬರು 343 ಅಂತ. ಓಕೆನಾ. ಸೊ 338ಗಿಂತ, ಸೊ ಇದಕ್ಕೂ 5 ಡಿಫ್ರೆನ್ಸ್ ಇದೆ. 338 + 5 343, 343 + 5 348, ಈ ಥರ ಪ್ಯಾಟರ್ನು. ಸೊ 338ಗೂ 5 ಕಮ್ಮಿ ಯಾವುದಪ್ಪ ಅಂದರೆ 333 ಅಂತ. ಈಗ ಹಂಗೆ ನೆಕ್ಸ್ಟ್ ಆ್ಯಡ್ ಮಾಡ್ಕೊಂಡು ಹೋಗೋಣ. 348 ಆದಮೇಲೆ 5 ಆ್ಯಡ್ ಮಾಡಿದ್ರೆ 353, ಆಮೇಲೆ 358, ಆಮೇಲೆ 363, 368, 373, 373, ಆಮೇಲೆ 378. ಸೊ ಈ ಥರ ನಾವು ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ಫಿಶ್ ಕೊಟ್ಟಿದ್ದಾರೆ, ಫಿಶಲ್ಲೂ ಕೂಡ ನಾವು ಅದೇ ಥರ ಬರೀಬೇಕು. ಇಲ್ಲಿ 367 ಕೊಟ್ಟಿದ್ದಾರೆ, ಒಂದು ಗ್ಯಾಪ್ ಬಂದು 567 ಕೊಟ್ಟಿದ್ದಾರೆ. ಸೊ ಇದಕ್ಕೂ 200 ಡಿಫ್ರೆನ್ಸ್, 367ಗೂ 567ಗೂ. ಸೊ ಮಧ್ಯದಲ್ಲಿ ಏನು ಬರ್ಬೋದು, ಈ ಎರಡಕ್ಕೂ ಮಧ್ಯದಲ್ಲಿರೋ ನಂಬರು ಬರುತ್ತೆ. ಸೊ 467 ಬರುತ್ತೆ. ಸೊ ಒಂದೊಂದಕ್ಕೂ 100 ಡಿಫ್ರೆನ್ಸು. ಸೊ 367ಗಿಂತ 100 ಕಮ್ಮಿ ಅಂದ್ರೇನು, 267. ಅದಕ್ಕೂ 100 ಕಮ್ಮಿ 167. ಓಕೆನಾ. ಈಗ 567 ಆದಮೇಲೆ 100 ಜಾಸ್ತಿ ಮಾಡಿದ್ರೆ 667, 767, 867, 967. ಲಾಸ್ಟ್ಗೆ ಒಂದು ಕೊಟ್ಟಿದ್ದಾರೆ, ಇದರಲ್ಲಿ 3 ಡಿಜಿಟಿಂದ 4 ಡಿಜಿಟ್ಗೆ ಹೋಗ್ತಾ ಇದ್ದೀವಿ, ಅದು 1067 ಅಂತ. ಓಕೆನಾ. ಸೊ 1 2 3 4 5 6 7 8 9 10 ಹಂಗೆ. As we have learnt in grade 3, the Indian system of writing numbers, which we have been learning and practicing in school to write and add subtract numbers, was discovered in India around 2000 years ago and is now used around the world. ಸೊ ನಿಮ್ಗೆ ಆಲ್ರೆಡಿ ಗ್ರೇಡ್ 3ಯಲ್ಲಿ ಹೇಳ್ಕೊಟ್ಟಾಗೆ ಇಂಡಿಯನ್ ಸಿಸ್ಟಮ್ ಆಫ್ ರೈಟಿಂಗ್ ನಂಬರ್ಸ್ ಇದೆ. ಇದರಲ್ಲಿ ಏನಪ್ಪ ಅಂದರೆ ನಾವು 0 1 2 3 4 5 6 7 8 9 ಈ 10 ನ್ಯೂಮರಲ್ಸ್ ನಂಬರ್ಸ್ನ ಯೂಸ್ ಮಾಡಿಕೊಂಡು ಎಷ್ಟು ನಂಬರ್ಸ್ನ ಬೇಕಾದರೂ ನಾವು ಕ್ರಿಯೇಟ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗಿತ್ತು. ಸೊ ಈ ಥರ ನಂಬರ್ಸು, 0 ನಂಬರ್ಸು ಇದೆಲ್ಲ ಯೂಸ್ ಮಾಡೋದು ಕಲ್ತಿದ್ದು 2000 ಇಯರ್ಸ್ ಹಿಂದೆ ಅಂತ. ಓಕೆ. This system was designed so that we can write all numbers no matter how large they are using just 10 symbols. ಸೊ ಇದೇನಕ್ಕೆ ಈ ಥರ ಡಿಸ್ಕವರ್ ಮಾಡಿದ್ರು ಅಂತ ಹೇಳಿದ್ರೆ, ಎಷ್ಟೇ ದೊಡ್ಡ ನಂಬರ್ ಇದ್ದರೂ ಕೂಡ ನಾವು ಈಸಿಯಾಗಿ ಬರಿಬೋದು. ಈಗ ಫಾರಿನಲ್ಲೆಲ್ಲ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ದೊಡ್ಡ ನಂಬರ್ಸ್ ಇತ್ತು ಅಂದರೆ ಹಳೆ ಕಾಲದಲ್ಲಿ ನಾನು ಹೇಳೋದು, ಆವಾಗ C L V X ಈ ಥರ ಸಿಂಬಲ್ಸ್ ಯೂಸ್ ಮಾಡ್ತಾ
ಒಂದ್ರ ಪಕ್ಕ ಒಂದು ಉದ್ದ ಜಾಸ್ತಿ ಆಗೋದು. ಆದರೆ ನಮಗೆ ಅದೆಲ್ಲ ಈಸಿ ಆಗಲಿ ಅಂತೇಳಿ ಈ ಸಿಸ್ಟಮ್ನ ತಂದಿರೋದು. ಇವಾಗ ಫಾರ್ ಎಕ್ಸಾಂಪಲ್ 2000 ಬರೀಬೇಕು ಅಂತಂದರೆ ನಾವು ಜಸ್ಟ್ ಈ ಥರ ಬರೆದು ಬಿಡ್ತೀವಿ. ಹಳೆ ಕಾಲದಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಅದನ್ನು LCV ಈ ಥರ ಎಲ್ಲ ಬರೀಬೇಕಾಗಿತ್ತು. ಓಕೆನಾ? ಟಿಲ್ ನೌ ವಿ ಹ್ಯಾವ್ ಲರ್ನ್ಡ್ ಹೌ ಟು ರೈಟ್ ಆಲ್ ನಂಬರ್ಸ್ ಫ್ರಮ್ 1 to 999. ಸೊ ಇಲ್ಲಿವರೆಗೂ ನಿಮ್ಮ ಕ್ಲಾಸಲ್ಲಿ ಏನು ಮಾಡಿದ್ದೀರಾ, 1ನಿಂದ 999ವರೆಗೂ ನಂಬರ್ಸ್ ಹೆಂಗೆ ಬರೀಬೇಕು ಅಂತ ಕಲ್ತ್ಕೊಂಡಿದ್ದೀರಾ. ನಾವು ಲೆಟ್ ಅಸ್ ಎಕ್ಸ್ಪ್ಲೋರ್ ಹೌ ಟು ರೈಟ್ ನಂಬರ್ಸ್ 1000 ಆ್ಯಂಡ್ ಲಾರ್ಜರ್ ಇನ್ ದಿ ಇಂಡಿಯನ್ ನಂಬರ್ ಸಿಸ್ಟಮ್. ಈಗ ಈ ಮಾಡರ್ನ್ ಇಂಡಿಯನ್ ನಂಬರ್ ಸಿಸ್ಟಮಲ್ಲಿ 1000ಗಿಂತ ಜಾಸ್ತಿ ನಂಬರ್ನ ಯಾವ ಥರ ಬರೆಯೋದು ಅಂತೇಳ್ಬಿಟ್ಟು ಕಲ್ತ್ಕೊಳ್ತೀರಾ. ಓಕೆ, ಯು ರಿಮೆಂಬರ್ ದಟ್ ಗುಲ್ನಾಸ್ ಆ್ಯಂಡ್ ಜಸ್ಪ್ರೀತ್ ಹ್ಯಾಡ್ ಕೆಪ್ಟ್ ಟ್ರ್ಯಾಕ್ ಆಫ್ ದಿ ಪೀಪಲ್ ಹೂ ಕೇಮ್ ಫಾರ್ ಕಮ್ಯುನಿಟಿ ಲಂಚ್. ನೋಡಿ, ನಿಮಗೆಲ್ಲ ನೆನಪಿದೆ ಅಲ್ವಾ, ಗುಲ್ನಾಸ್ ಮತ್ತು ಜಸ್ಪ್ರೀತ್ ಇಬ್ಬರು ಏನು ಮಾಡ್ತಾಯಿದ್ರು, ಎಷ್ಟು ಜನ ಊಟಕ್ಕೆ ಬಂದರು ಅಂತ ಅದನ್ನು ಟ್ರ್ಯಾಕ್ ಮಾಡ್ತಾಯಿದ್ರು. ಲೆಟ್ ಅಸ್ ಸಿ ಹೌ ದೆ ಡಿಡ್ ಇಟ್. ಅವರು ಯಾವ ಥರ ಟ್ರ್ಯಾಕ್ ಮಾಡ್ತಾಯಿದ್ರು, ಅಷ್ಟೊಂದು ಹೈ ನಂಬರ್ಸ್ನ ಯಾವ ರೀತಿ ಕೌಂಟ್ ಮಾಡ್ತಾಯಿದ್ರು ಅಂತ ನೋಡೋಣ. ಸೊ ಅವರಿಬ್ಬರು ಏನು ಮಾಡಿದರು ಅಂದರೆ, ಈ ಥರ ಒಂದೊಂದು ಚಾರ್ಟ್ ಅಥವಾ ಈ ಥರ ಒಂದೊಂದು ಶೀಟ್ ತೊಗೊಂಡು ಅದರಲ್ಲಿ ಎಲ್ಲ 1 2 3 ಅಂತೆಲ್ಲ ನಂಬರ್ಸ್ನ ಬರ್ಕೊಂಡಿದ್ರು. ಸೊ ಇಲ್ಲೂ ಕೂಡ ನಿಮಗೆ 901ನಿಂದ ಕೊಟ್ಟಿದ್ದಾರೆ, ನೋಡ್ಬೋದು. 901, 902, 903 ಈ ಥರ. ಸೊ ಅವ್ರು ಏನು ಮಾಡ್ತಾಯಿದ್ರು, ಒಬ್ಬೊಬ್ಬರು ಬಂದು ಪಾಸ್ ಆದಾಗೇ ಅವರ ನಂಬರ್ನ ಒಂದು ಕಡೆ ಒಬ್ಬರಿಗೆ ವಾಲಂಟಿಯರ್ಗೆ ಹೇಳ್ಬಿಟ್ಟು ಅದನ್ನು ಸ್ಕ್ರ್ಯಾಚ್ ಮಾಡಿಸ್ತಿದ್ರು. ಸೊ 901 ಜನ ಬಂದಿದ್ದಾರೆ, 902 ಜನ ಬಂದಿದ್ದಾರೆ, 903 ಜನ ಬಂದಿದ್ದಾರೆ, ಈ ಥರ. ಸೊ ಈ ಥರ ಎಲ್ಲ ಕೌಂಟ್ ಮಾಡಿಕೊಂಡು ಬಂದರು. ಈಗ 1031, 1032 ಇಲ್ಲಿವರೆಗೂ ಅವರು ಕೌಂಟ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಕೆಳಗಡೆ ಒಂದಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಅದೇನು ಅಂತ ನೋಡೋಣ. ಹೌ ಮೆನಿ ಪೀಪಲ್ ಕೇಮ್ ಫಾರ್ ದಿ ಕಮ್ಯುನಿಟಿ ಲಂಚ್. ಸೊ ಈ ಕಮ್ಯುನಿಟಿ ಲಂಚ್ಗೆ ಈಗ ಪ್ರೆಸೆಂಟ್ ಈ ಚಾರ್ಟ್ನ ನೋಡಿದಾಗೆ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ. ಸೊ 1032ವರೆಗೂ ಅವರು ಸ್ಕ್ರ್ಯಾಚ್ ಮಾಡಿದ್ದಾರೆ. ಸೊ 1032 ಮೆಂಬರ್ಸು ಬಂದು ಊಟ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗತ್ತೆ. ನೆಕ್ಸ್ಟು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ನಂಬರ್ಸ್. ಸೊ ಇಲ್ಲಿ ಒಂದಷ್ಟು ಕ್ಯೂ ಕೊಟ್ಟಿದ್ದಾರೆ. ಈ ಕ್ಯೂ ಅಲ್ಲಿ ಯಾರು ಎಷ್ಟನೇವರು ಅಂತಂದ್ಬಿಟ್ಟು ನಾವಿಲ್ಲಿ ಫಿಲ್ ಮಾಡಬೇಕು. ಓಕೆನಾ? ಸೊ ಏನೇನು ನಂಬರ್ಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 1000 ಪರ್ಸನ್ ಅಂತ ಕೊಟ್ಟಿದ್ದಾರೆ. ಈ ವ್ಯಕ್ತಿ 1000ನೇ ಜನ ಅಂತೇಳ್ಬಿಟ್ಟು. ಸೊ ಇವರಾದಮೇಲೆ ಬರೋಂಥವನು 1001, ಅದಾದಮೇಲೆ ಬರೋರು 1002. ಸೊ ಅದಾದಮೇಲೆ ಬಂದಿರೋಂಥ ವ್ಯಕ್ತಿ 1003, ಅಂದರೆ 1003. ನೆಕ್ಸ್ಟ್ ಬರೋಂಥ ಈ ವ್ಯಕ್ತಿ 1004, ಅದಾದಮೇಲೆ ಬರೋರು 1005, ಈ ಥರ ಹೋಗುತ್ತೆ. ಸೊ 1000 ಪರ್ಸನ್ ಅವ್ರಿಗಿಂತ ಮೊದಲಿದ್ದಂಥವ್ರು ಏನಾಗ್ತಾರೆ, 999. ಸೊ ನೋಡಿ, ಇಲ್ಲಿ 3 ಡಿಜಿಟ್ ಇದೆ. 999 ಆದಮೇಲೆ ನೆಕ್ಸ್ಟು ಇದೆಲ್ಲ 3ನೂ 0 ಆಗೋಗುತ್ತೆ. 000 ಆಗಿಬಿಟ್ಟು ಇಲ್ಲಿ 1 ಆ್ಯಡ್ ಆಗುತ್ತೆ. ಸೊ ಆ ಥರ. ಓಕೆನಾ? 1000 ಪರ್ಸನ್. ಇದಕ್ಕೂ ಮೊದಲು 998 ಅಂತ, ಆಮೇಲೆ 997. ಸೊ ಈ ಥರ ನಾವು ಇದನ್ನು ಫಿಲ್ ಮಾಡಿದ್ದೀವಿ. ಐಡೆಂಟಿಫೈ ದಿ ರೇಂಜ್ ಆಫ್ ನಂಬರ್ಸ್ ಮೋಸ್ಟ್ ಸೂಟಬಲ್ ಫಾರ್ ದಿ ಫಾಲೋಯಿಂಗ್ ಸಿಚುವೇಶನ್ಸ್. ಶೇರ್ ಯುವರ್ ಥಾಟ್ಸ್. ಕೆಳಗಡೆ ಕೆಲವು ಸಿಚುವೇಶನ್ಸ್ ಕೊಟ್ಟಿದ್ದಾರೆ. ಆ ಸಿಚುವೇಶನ್ಗೆ ಇಲ್ಲೊಂದಷ್ಟು ನಂಬರ್ಸ್ ಕೊಟ್ಟಿದ್ದಾರೆ. ಓಕೆನಾ? ಯಾವುದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ನಿಮಗೆ ಇಷ್ಟ ಬಂದಂಗೆ ಅದನ್ನು ನೀವು ಒಂದು ಸ್ವಲ್ಪ ನೀವಿಲ್ಲಿ ಥಾಟ್ಸ್ನ ಶೇರ್ ಮಾಡ್ಬೋದು. ಅಂದರೆ ಒಂದಕ್ಕೆ 2 ಬೇಕಾದರೂ ಮ್ಯಾಚ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಅಪ್ರೋಪ್ರಿಯೇಟ್ ಇರಬೇಕಷ್ಟೆ. ನಂಬರ್ ಆಫ್ ಚಿಲ್ಡ್ರನ್ ಇನ್ ಯುವರ್ ವಿಲೇಜ್. ಈಗ ನಿಮ್ಮ ಹಳ್ಳಿಯಲ್ಲಿ ಎಷ್ಟು ಜನ ಇರ್ತಾರೆ? ಒಂದೇ ಮಗು ಇರುತ್ತಾ? ಇಲ್ಲ. ಇವು 2 ರಿಂದ 5 ಮಕ್ಕಳಿರ್ತಾರಾ? ಇಲ್ಲ. 10 ರಿಂದ 50 ಇರ್ಬೋದು. ಈಗ ಯಾವುದೋ ಒಂದು ಊರಲ್ಲಿ 50 ರಿಂದ 100 ಮಕ್ಕಳು ಇರಲ್ಲ. ಓಕೆನಾ? 10 ರಿಂದ 50 ಮಕ್ಕಳು ಇರ್ತಾರೆ. ಸೊ ಇದಕ್ಕೆ ಮ್ಯಾಚ್ ಮಾಡ್ತೀವಿ ನಾವು ಹಿಂಗೆ. ಈಗ ನಂಬರ್ ಆಫ್ ಟೀಚರ್ಸ್ ಇನ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲಲ್ಲಿ ಟೀಚರ್ಸ್ ಎಷ್ಟು ಜನ ಇರ್ತಾರೆ? ಒಬ್ಬರೇ ಇರ್ತಾರಾ? ಕೆಲವು ಸ್ಕೂಲಲ್ಲಿ ಇರ್ತಾರೆ. 2 into 5 ಕೆಲವು ಸ್ಕೂಲ್ಸಲ್ಲಿ ಇರ್ತಾರೆ. 10 to 50 ಇಲ್ಲೂ ಕೆಲವು ಸ್ಕೂಲ್ಸ್ ಇರ್ತಾರೆ. ಸೊ ನಿಮ್ಮ ಟೀಚರ್ಸ್ ಎಷ್ಟು ಜನ ಇರ್ತಾರೆ ಅಷ್ಟಕ್ಕೆ ನೀವು ಮ್ಯಾಚ್ ಮಾಡ್ಬೋದು. ಅಂದರೆ ಎಕ್ಸಾಕ್ಟ್ ಅಷ್ಟೇ ಜನ ಇರಬೇಕು ಅಂತ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲಲ್ಲಿ 7 ಮೆಂಬರ್ಸ್ ಇದ್ದರು ಅಂದರೆ ಅವಾಗ ಏನು ಮಾಡ್ಬೋದು, ನೀವು 2 to 5 ಕೂಡ ಹಾಕ್ಬೋದು, ಅಥವಾ 10 to 50 ಕೂಡ ಹಾಕ್ಬೋದು. ಸೊ ಅದನ್ನು ನೀವು ಹಾಕಿ ಮ್ಯಾನೇಜ್ ಮಾಡಿ. ನೆಕ್ಸ್ಟು ನಂಬರ್ ಆಫ್ ಟೇಬಲ್ಸ್ ಇನ್ ಯುವರ್ ಕ್ಲಾಸ್ ರೂಮ್. ಈಗ ನಿಮ್ಮ ಕ್ಲಾಸ್ ರೂಮಲ್ಲಿ ಎಷ್ಟು ಟೇಬಲ್ ಇರುತ್ತೆ ಅಂತೇಳ್ಬಿಟ್ಟು. ಸೊ ಒಂದೇ ಟೇಬಲ್ ಇರೋದಿಲ್ಲ, 2 ಅಥವಾ 5, 2 to 5ವರೆಗೂ ಟೇಬಲ್ಸ್ ಇರುತ್ತೆ. ಟೇಬಲ್ಸ್ ಅಂದರೆ ಡೆಸ್ಕ್ ಇರುತ್ತಲ್ಲ ಅದನ್ನು. ಓಕೆನಾ? ಅದು. ನೆಕ್ಸ್ಟು ನಂಬರ್ ಆಫ್ ಬುಕ್ಸ್ ಇನ್ ಯುವರ್ ಲೈಬ್ರರಿ. ಸೊ ನಿಮ್ಮ ಸ್ಕೂಲ್ ಲೈಬ್ರರಿಯಲ್ಲಿ ಎಷ್ಟು ಬುಕ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ.
ಯಾವುದಾದ್ರು ಸ್ಕೂಲಲ್ಲಿ ಒಂದೇ ಒಂದು ಬುಕ್ ಇರುತ್ತಾ ಲೈಬ್ರರಿಯಲ್ಲಿ? ಇಲ್ಲ, ಜಾಸ್ತಿ ಬುಕ್ಸ್ ಇರುತ್ತೆ. ಯೂಶ್ವಲಿ 200 to 500 ಬುಕ್ಸ್ ಅಷ್ಟು ಇರುತ್ತೆ. ಸೊ ಇದಕ್ಕೆ ಹಾಕಿದ್ದೀವಿ. ನಂಬರ್ ಆಫ್ ಲೀವ್ಸ್ ಇನ್ ಎ ಪ್ಲ್ಯಾಂಟ್. ಒಂದು ಪ್ಲ್ಯಾಂಟ್ ಮಾಮೂಲಿ ಮನೆ ಮುಂದೆ ಇರುವಂಥ ಒಂದು ತುಳಸಿ ಗಿಡ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಎಷ್ಟು ಎಲೆಗಳಿರುತ್ತೆ? ಯೂಶ್ವಲಿ ಒಂದು 100 to 200 ಎಲೆಗಳು ಇರುತ್ತೆ ಒಂದು ಗಿಡದಲ್ಲಿ. ನಂಬರ್ ಆಫ್ ಪೇಜಸ್ ಇನ್ ಯುವರ್ ಮ್ಯಾಥ್ ಟೆಕ್ಸ್ಟ್ ಬುಕ್. ನಿಮ್ಮ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟು ಪೇಜಸ್ ಇರುತ್ತೆ? ಆಲ್ಮೋಸ್ಟು ಒಂದು 100 to 200ವರೆಗೂ ಇರುತ್ತೆ. ನೆಕ್ಸ್ಟ್, ನಂಬರ್ ಆಫ್ ಆ್ಯಂಟ್ಸ್ ಇನ್ ಎನ್ ಆ್ಯಂಟ್ ಹಿಲ್. ಒಂದು ಇರುವೆ ಗೂಡಲ್ಲಿ ಎಷ್ಟು ಇರುವೆಗಳಿರುತ್ತೆ? ಕೌಂಟ್ ಮಾಡೋಕ್ಕಾಗುತ್ತಾ? ಇಲ್ಲ, ಜಾಸ್ತಿ ಇರುತ್ತೆ. ಸೊ ನಾವೇನು ಮಾಡ್ತೀವಿ? ಮೋರ್ ದೆನ್ 1000 ಅಂತ ಹಾಕ್ತೀವಿ, ಯಾಕಂದರೆ ಜಾಸ್ತಿ ಇರುತ್ತೆ ತುಂಬ ಅಂತ. ನೆಕ್ಸ್ಟ್, ನಂಬರ್ ಆಫ್ ಬುಕ್ಸ್ ಇನ್ ಯುವರ್ ಕ್ಲಾಸ್ ರೂಮ್. ನಿಮ್ಮ ಕ್ಲಾಸ್ ರೂಮಲ್ಲಿರುವಂಥ ಬುಕ್ಸು ಎಷ್ಟಿರುತ್ತೆ? ತುಂಬಾ ಇರುತ್ತೆ. ಸೊ ಇದು ಕೂಡ 100 to 200 ಇರುತ್ತೆ, ಯಾಕಂದರೆ ನಿಮ್ಮೊಬ್ಬರದೇ ಅಲ್ವಲ್ಲ, ಎಷ್ಟೊಂದು ಜನದ ಬುಕ್ಸ್ ಇರುತ್ತೆ. ನಂಬರ್ ಆಫ್ ಫಿಂಗರ್ಸ್ ಇನ್ ಯುವರ್ ಕ್ಲಾಸ್ ರೂಮ್. ಇವಾಗ ನಿಮ್ಮ ಕ್ಲಾಸ್ ರೂಮಲ್ಲಿ ಎಷ್ಟು ಫಿಂಗರ್ಸ್ ಇದೆ ಅಂತ ಹೇಳ್ಬಿಟ್ಟು, ಇವಾಗ ಒಂದು 10 ಜನ ಇದ್ದೀರಾ ಅಂದ್ಕೊಳ್ಳಿ, 10 ಜನಕ್ಕೂ 10 ಬೆರಳಿರುತ್ತೆ, ಹ್ಯಾಂಡ್ಸ್ದು ಮಾತ್ರ ಅಂದ್ಕೊಂಡ್ರು. ಸೊ ಆಲ್ಮೋಸ್ಟ್ ಆಲು 100 ಆಗೋಯ್ತು. ಸೊ 50 to 100 ಅಂತ. ನಂಬರ್ ಆಫ್ ಲೀವ್ಸ್ ಇನ್ ಎ ಟ್ರೀ. ಒಂದು ಮರದಲ್ಲಿರುವಂಥ ಲೀವ್ಸ್ ಎಷ್ಟಿರುತ್ತೆ? ತುಂಬ ಜಾಸ್ತಿ ಇರುತ್ತೆ. ಸೊ ಮೋರ್ ದೆನ್ 1000. ನಂಬರ್ ಆಫ್ ಲೆಟರ್ಸ್ ಆನ್ ದಿಸ್ ಪೇಜ್. ಈ ಪೇಜಲ್ಲಿ ಎಷ್ಟು ಲೆಟರ್ಸ್ ಇದೆ? ಈಗ ಎಲ್ಲ ಏನು ಕೌಂಟ್ ಮಾಡ್ಕೊಂಡು ಹೋಗಬೇಡಿ. ಆಲ್ಮೋಸ್ಟ್ ಎಷ್ಟಿರುತ್ತೆ? ಒಂದು 200 to 500 ಇರುತ್ತೆ. ಸೊ ಅಪ್ರಾಕ್ಸಿಮೇಟ್ ಅಷ್ಟು. ನೆಕ್ಸ್ಟು, ನಂಬರ್ ಆಫ್ ಚಿಲ್ಡ್ರನ್ ಇನ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲಲ್ಲಿರುವಂಥ ಮಕ್ಕಳು 100 to 200. ನಿಮ್ಮ ಸ್ಕೂಲಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನ. ನಂಬರ್ ಆಫ್ ಗರ್ಲ್ಸ್ ಇನ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲಲ್ಲಿ ಎಷ್ಟು ಜನ ಗರ್ಲ್ಸ್ ಇದ್ದಾರೆ ಅಂತ. ಸೊ ಅದಕ್ಕೆ ಮ್ಯಾಚ್ ಮಾಡಿ. ನಂಬರ್ ಆಫ್ ಸ್ಟೆಪ್ಸ್ ಟು ರೀಚ್ ಸ್ಕೂಲ್. ಇನ್ನು ಮನೆಯಿಂದ ಸ್ಕೂಲ್ಗೆ ಹೋಗೋಕ್ಕೆ ಎಷ್ಟು ಹೆಜ್ಜೆಗಳಿಡಬೇಕು ಅಂತ. ಸೊ ಯೂಶ್ವಲಿ ಸ್ಕೂಲ್ಸ್ ಎಲ್ಲ ದೂರನೇ ಇರುತ್ತೆ. ಸೊ 1000 ಸ್ಟೆಪ್ಸ್ ಇರುತ್ತೆ. ಈಗ ಯಾರ್ದಾದ್ರೂ ಸ್ಕೂಲ್ ಪಕ್ಕದಲ್ಲೇ ಇತ್ತು ಅಂದರೆ ಅವರು ಅಪ್ರಾಕ್ಸಿಮೇಟ್ ಒಂದು ನಂಬರ್ಗೆ ಹಾಕ್ಬೋದು. ಸೊ ಟೋಟಲಾಗಿ ಇದನ್ನು ಈ ಥರ ಫಿಲ್ ಮಾಡಿದ್ದೀನಿ. ನಿಮಗೆ ಅಪ್ರೋಪ್ರಿಯೇಟ್ ಅಂತ ಯಾವುದು ಅನಿಸುತ್ತೋ ಅದನ್ನು ನೀವು ಫಿಲ್ ಮಾಡಿ. ಐಡೆಂಟಿಫೈ ಥಿಂಗ್ಸ್ ಅರೌಂಡ್ ಯು ದಟ್ ಆರ್ ಮೋರ್ ದೆನ್ 1000 ಇನ್ ನಂಬರ್. ಈಗ ನಿಮ್ಮ ಸುತ್ತಮುತ್ತ ಇರೋವಂಥ ವಸ್ತುಗಳನ್ನ, ಥಿಂಗ್ಸ್ನ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾವುದು 1000ಗಿಂತ ಜಾಸ್ತಿ ಇದೆ ಅಂತಂದ್ಬಿಟ್ಟು. ಓಕೆ, ದಟ್ ಆರ್ ಮೋರ್ ದೆನ್ 1000 ಇನ್ ನಂಬರ್. ಹೌದಾ? ಸೊ ಯಾವುದಿರುತ್ತೆ? ಫಾರ್ ಎಕ್ಸಾಂಪಲ್ಲು ಬುಕ್ಸ್ ಇರುತ್ತೆ. ಇವಾಗ ಸ್ಕೂಲಲ್ಲಿ ನೋಡಿದ್ವಿ ಅಂತೇಳಿದ್ರೆ, ಓಕೆ. ಮನೆಯಲ್ಲಿ ನೋಡಿದ್ವಿ ಅಂತೇಳಿದ್ರೆ ಯಾವುದಿರುತ್ತೆ? ಈಗ ರೈಸ್ ಇರುತ್ತೆ. ಓಕೆ, ಇದು 1000ಗಿಂತ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೂ ಏನಿರುತ್ತೆ? ನೀವೇ ಓನಾಗಿ ಒಂದು ಯಾವ್ದಾದ್ರು ಬರಿಬೋದು, ಇಲ್ಲ ಅಂದರೆ ಸ್ಯಾಂಡ್ ಅಂತ ಬರಿಬೋದು. ಸ್ಯಾಂಡಿನೇ ಸ್ಯಾಂಡ್ ಬಾಕ್ಸ್ ಅಂತಾರೆ, ಸ್ಕೂಲಲ್ಲಿ ಎಲ್ಲಾದರೂ ಇಟ್ಟಿರ್ತಾರೆ ಅಂಥದ್ರಲ್ಲಿ. ಓಕೆ, ಇವೆಲ್ಲ 1000ಗಿಂತ ಜಾಸ್ತಿ ಇರೋದು. ಇಷ್ಟೇ ಅಲ್ಲ, ನಂಬರ್ ಆಫ್ ಗ್ರೈನ್ಸ್ ಇನ್ನೋರ್ ಇದು ಟಿಫಿನ್ ಬಾಕ್ಸ್. ನಂಬರ್ ಆಫ್ ರೈಸ್ ಇರುತ್ತಲ್ಲ, ಅದು ರೈಸಿನೇ ಟಿಫಿನ್ ಬಾಕ್ಸ್ ಅಂತ. ಬುಕ್ಸ್ ಇನ್ ಎ ಸ್ಕೂಲ್. ಸೊ ಈ ಥರ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಬರಿಬೋದು. ಈಗ ಇಲ್ಲಿ ಒಂದಷ್ಟು ಕೊಟ್ಟಿದ್ದಾರೆ, ಥೌಸಂಡ್ಸ್ ಅರೌಂಡ್ ಅಸ್ ಅಂತ. ಅಂದರೆ ಯಾವ್ಯಾವುದು 1000 ಇದರಲ್ಲಿ ನಮ್ಮಲ್ಲಿ ಇದೆ ಅಂತಂದ್ಬಿಟ್ಟು. ಓಕೆನಾ? ದಿ 1000 ಪಿಲ್ಲರ್ ಟೆಂಪಲ್ ಆರ್ 1000 ಕಂಬದ ಬಸದಿ ಇಸ್ ದಿ ಮೋಸ್ಟ್ ಫೇಮಸ್ ಅಮಾಂಗ್ ದಿ 18 ಜೈನ್ ಟೆಂಪಲ್ಸ್ ಇನ್ ಮೂಡುಬಿದ್ರಿ ಟೌನ್, ಕರ್ನಾಟಕ. ಸೊ ಇಲ್ಲೇನೊಂದು ಇಮೇಜ್ ಕೊಟ್ಟಿದ್ದಾರಲ್ಲ, ಇದು 1000 ಕಂಬದ ಬಸದಿ ಅಂತ ಹೇಳ್ಬಿಟ್ಟು ಇದೊಂದು ದೇವಸ್ಥಾನ ಜೈನ್ಸ್ಗೆ. ಓಕೆನಾ? ಸೊ ಇದು 1000 ಪಿಲ್ಲರ್ಸ್ ಇದೆ ಈ ಟೆಂಪಲಲ್ಲಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪಿಲ್ಲರ್ಸು, ಈ ಥರದ್ದು 1000 ಪಿಲ್ಲರ್ ಹಾಕಿರೋ ದೇವಸ್ಥಾನ ಇದು. ಬಿಲ್ಟ್ ಇನ್ ದಿ 1500s ಬೈ ದಿ ಲೋಕಲ್ ರೂಲರ್ ದೇವರಾಜ ಒಡೆಯರ್. ಈಚ್ ಆಫ್ ಇಟ್ಸ್ 1000 ಪಿಲ್ಲರ್ಸ್ ಇಸ್ ಡೆಕೋರೇಟೆಡ್ ವಿತ್ ಯುನೀಕ್ ರಾಕ್ ಕಾರ್ವಿಂಗ್ಸ್. ಸೊ 1500sಲ್ಲಿ ಅಂದರೆ ಹತ್ತತ್ರ 500 ವರ್ಷಗಳ ಹಿಂದೆ ದೇವರಾಜ ಒಡೆಯರ್ ಅನ್ನೋ ಒಬ್ಬರು ಲೋಕಲ್ ರೂಲರು ಇದನ್ನು ಕಟ್ಸಿರ್ತಾರೆ. ಇದರಲ್ಲಿ 1000 ಪಿಲ್ಲರ್ಗಳು, ಈ ಥರದ್ದು ಕಂಬಗಳು ಇದೆ. ಇದರಲ್ಲಿ ಎಷ್ಟೊಂದು ರಾಕ್ ಕಾರ್ವಿಂಗ್ಸ್ ಎಲ್ಲ ಕಂಬದ ಮೇಲೆ ಮಾಡಿದ್ದಾರೆ. ನೆಕ್ಸ್ಟ್, ಇನ್ ದಿ ಅರ್ಲಿ 1900s, ದಿ ಪಾಪ್ಯುಲೇಷನ್ ಆಫ್ ದಿ ಇಂಡಿಯನ್ ರೈನೋಸರಸ್ ವಾಸ್ ಡ್ರಿವನ್ ಟು ನಿಯರ್ ಎಕ್ಸ್ಟಿಂಕ್ಷನ್ ವಿತ್ ಓನ್ಲಿ ಅರೌಂಡ್ 200 ರೈನೋಸರಸ್ ಲೆಫ್ಟ್. ಸೊ 100 ವರ್ಷಗಳ ಹಿಂದೆ 1900 ಇಸ್ವಿ ಆ ಟೈಮಲ್ಲಿ ಈ ಇಂಡಿಯನ್ ರೈನೋಸರಸ್ ಏನಿದೆ ಇಮೇಜಲ್ಲಿ ಇದೆಯಲ್ಲ, ಈ ಥರ ರೈನೋಸರಸ್ಸು ನಿಯರ್ ಎಕ್ಸ್ಟಿಂಕ್ಷನ್ ಬಂದಿತ್ತು, ಅಂದರೆ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಆವಾಗ ಲೆಕ್ಕ ಹಾಕಿದಾಗ ಬರೀ 200 ಮಾತ್ರ ಇತ್ತು ಟೋಟಲ್ ಇಂಡಿಯಾದಲ್ಲಿ. ಸೊ ಕಮ್ಮಿ ಆಗೋಗೋ ಥರ.
ವಿತ್ ರೀಸೆಂಟ್ ಕನ್ಸರ್ವೇಷನ್ ಎಫರ್ಟ್ಸ್ ದೇರ್ ಆರ್ ಅರೌಂಡ್ 4,000 ರೈನೋಸರಸ್. ಸೊ ಈಗ ಹತ್ತತ್ರ 4,000 ರೈನೋಸರಸ್ ಇದೆ. ಯಾಕೆಂದರೆ ನಾವು ಅದನ್ನೆಲ್ಲ ಯಾರೋ ಬೇಟೆ ಆಡದೇ ಇರೋ ಥರ ಕಾಪಾಡೋದು ಅವೆಲ್ಲ ಮಾಡಿರೋದಕ್ಕೆ. ಇಟ್ ವೇಯ್ಸ್ ಬಿಟ್ವೀನ್ 1,800 kg ಟು ಆ್ಯಂಡ್ 2,700 kg. ಸೊ ಇದು ಎಷ್ಟು ವೆಯ್ಟ್ ಇರುತ್ತೆ ಅಪ್ರಾಕ್ಸಿಮೇಟು, ಇವಾಗ ಕೆ ಜಿ ಅಂದರೆ ಗೊತ್ತಲ್ಲ, ಈಗ ಯಾವ್ದಾದ್ರು ಒಂದು ಕೋಳಿ ತೊಗೊಂಡ್ವಿ ಅಂತ ಹೇಳಿದ್ರೆ ಅದು 1.5 kg 2 kg ಇರುತ್ತೆ. ಯಾವ್ದಾದ್ರು ಕುರಿ ತೊಗೊಂಡ್ವಿ ಅಂದರೆ 20 kg 30 kg ಇರುತ್ತೆ, ಆ ಥರ. ಸೊ ಈ ಇಂಡಿಯನ್ ರೈನೋಸರಸ್ ಎಷ್ಟು ಕೆ ಜಿ ಇರುತ್ತೆ? ಹತ್ತತ್ರ 1,800 kg ಮಿನಿಮಮ್ ಇರುತ್ತೆ. ಕೆಲವು ರೈನೋಸರಸ್ ಎಲ್ಲ ಬಂದು 2,700 kg ಕೂಡ ಇರುತ್ತೆ. ಅಂದರೆ ತುಂಬ ವೆಯ್ಟ್ ಇದೆ ಅಂತ ಅರ್ಥ. ಆ್ಯಂಡ್ ಈಸ್ ಅರೌಂಡ್ 2 meter ಹೈ ಆ್ಯಂಡ್ ಮೋರ್ ದೆನ್ 3 meter ಲಾಂಗ್. ಸೊ ತೂಕ ಬಂದು 1,800 kg ಇಂದ 2,700 kg ಮಿಡಲಲ್ಲಿ ಬರುತ್ತೆ. ಹೈಟ್ ಬಂದು, ಹೈಟ್ ಅಂದರೆ ಈ ಥರ ಹೈಟ್, ಓಕೆ, ಇಲ್ಲಿಂದ ಇಲ್ಲಿಗೆ 2 meters ಅಷ್ಟು ಹೈಟ್ ಬರುತ್ತೆ, 2 meters ಅಷ್ಟು. ಅದೇ ಲೆಂತ್ ಈ ಕಡೆಯಿಂದ ಈ ಕಡೆಗೆ ಬಂದು ಉದ್ದ ಬಂದು 3 meters ಅಷ್ಟು ಬರುತ್ತೆ. ದಿ ಇಂಡಿಯನ್ ರೈನೋಸರಸ್ ಇಸ್ ದಿ ಸ್ಟೇಟ್ ಅನಿಮಲ್ ಆಫ್ ಅಸ್ಸಾಂ. ಸೊ ಇವಾಗ ಒಂದೊಂದು ಸ್ಟೇಟ್ಗೂ ಒಂದೊಂದು ಅನಿಮಲ್ ಅಂತ ಇರುತ್ತಲ್ಲ, ಆ ಥರ ಈ ರೈನೋಸರಸ್ ಬಂದು ಅಸ್ಸಾಂಗೆ ಸ್ಟೇಟ್ ಅನಿಮಲ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಸಿನೇರಿಯೋ ಬಂದು ಮೈ ಕಂಟ್ರಿ, ನಮ್ಮ ಇಂಡಿಯಾ. ಇಂಡಿಯಾ ಈಸ್ ಎ ಕಂಟ್ರಿ ವಿತ್ ಎ ರಿಚ್ ಕಲ್ಚರಲ್ ಹೆರಿಟೇಜ್. ನಮ್ಮದು ತುಂಬ ರಿಚ್ ಕಲ್ಚರ್ ಇರೋಂಥ ಒಂದು ದೇಶ ಆಗಿದೆ. ಇಟ್ ಹ್ಯಾಸ್ 788 ಡಿಸ್ಟ್ರಿಕ್ಟ್ಸ್. ಸೊ ಎಷ್ಟು ಜಿಲ್ಲೆಗಳಿದೆ? ಡಿಸ್ಟ್ರಿಕ್ಟ್ ಅಂದರೆ ಈಗ ಬೆಂಗಳೂರು, ಮೈಸೂರು, ಮಂಡ್ಯ ಈ ಥರವೆಲ್ಲ. ಸೊ 788 ಡಿಸ್ಟ್ರಿಕ್ಟ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ. ದೀಸ್ ಡಿಸ್ಟ್ರಿಕ್ಟ್ಸ್ ಆರ್ ಡಿವೈಡೆಡ್ ಇಂಟು ಅಬೌಟ್ 6 lakh ವಿಲೇಜಸ್. ಸೊ ಟೋಟಲ್ ವಿಲೇಜಸ್ ಎಷ್ಟಿದೆ? 6 lakh ವಿಲೇಜಸ್ಸು ಇದೆ. ಈಚ್ ವಿತ್ ಇಟ್ಸ್ ಓನ್ ಯೂನಿಕ್ ಟ್ರೆಡಿಷನ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಸೊ ಇದೆಲ್ಲ ಕೂಡ ಯೂನಿಕ್ ಟ್ರೆಡಿಷನ್ಸ್ ಮತ್ತು ಪ್ರಾಕ್ಟೀಸಸ್ ಇರುವಂಥ ಒಂದು ಊರು, ಒಂದು ಸಿಚುವೇಶನ್, ಹಳ್ಳಿಗಳಿರುತ್ತೆ. ಇಂಡಿಯಾ ಆ್ಯಸ್ ಓವರ್ 7,500 kilometers ಆಫ್ ಕೋಸ್ಟ್ ಲೈನ್ ಆನ್ 3 sides. ನಮ್ಗೆ ಇಂಡಿಯಾಗೆ ಕೋಸ್ಟ್ ಲೈನ್ ಎಷ್ಟಿದೆ? ಸೊ ಕೋಸ್ಟ್ ಲೈನ್ ಅಂದರೆ ಹೆಂಗೆ ಅಂದರೆ, ಇವಾಗ ಇಂಡಿಯಾ ಈ ಥರ ಇತ್ತು ಅಂದ್ಕೊಳ್ಳಿ, ಓಕೆನಾ, ಸುಮ್ಮನೆ ಏನೋ ಡ್ರಾ ಮಾಡಿದ್ದೀನಿ, ಓಕೆ. ಕೋಸ್ಟ್ ಲೈನ್ ಅಂದರೆ ಈ ಜಾಗ, ಸಮುದ್ರದ ದಡ ಇರುತ್ತಲ್ಲ ಅದು. ಸೊ ಈ ಸಮುದ್ರದ ದಡ ಎಷ್ಟಿದೆ? 7,500 kilometers ಅಷ್ಟು ಉದ್ದ ಇದೆ, ಇಲ್ಲಿಂದ ಮೆಷರ್ ಮಾಡ್ಕೊಂಡು ಬಂದರೆ. ಅವರ್ ಕಂಟ್ರೀಸ್ ಹಿಸ್ಟ್ರಿ ಗೋಸ್ ಬ್ಯಾಕ್ ಓವರ್ 5,000 years ಆ್ಯಂಡ್ ವಿ ಸೆಲೆಬ್ರೇಟ್ ಮೋರ್ ದೆನ್ 1,000 ಫೆಸ್ಟಿವಲ್ಸ್. ನಮ್ಮ ದೇಶದ ಹಿಸ್ಟ್ರಿ ಎಷ್ಟು ಸಾವಿರ ವರ್ಷ ಹಳೇದು ಅಂತೇಳಿದ್ರೆ 5,000 ವರ್ಷ ಹಳೇದು. ಅಂದರೆ ಅಷ್ಟು ವರ್ಷದಿಂದ ನಮ್ಮ ದೇಶದಲ್ಲಿ ನಾವೆಲ್ಲ ವಾಸ ಮಾಡ್ಕೊಂಡು ಬಂದಿದ್ದೀವಿ ಅಂತೇಳ್ಬಿಟ್ಟು. ಮತ್ತು ನಮ್ಮ ದೇಶದಲ್ಲಿ 1,000ಕ್ಕಿಂತ ಹೆಚ್ಚು ಹಬ್ಬಗಳಿದೆ. ನೀವು ಇವಾಗ ಯಾವ್ದಾದ್ರು ಒಂದು ಕ್ಯಾಲೆಂಡರ್ ತೆಗೆದು ನೋಡಿದ್ರು ಅಂದರೂ ಕೂಡ ಅದರಲ್ಲಿ ಎಷ್ಟೊಂದು ಹಬ್ಬ ಇದೆ. ರಜೆ ಬರೋವಂಥ ಹಬ್ಬ ಒಂದು 20-30 ಇರುತ್ತೆ, ಆದರೆ ರಜೆಗಳು ಇಲ್ಲದೇ ಇರೋವಂಥ ಹಬ್ಬಗಳು ಕೂಡ ತುಂಬ ಇದೆ. ಸೊ ಇದೆಲ್ಲ ನಮ್ಮ ಇದರಲ್ಲಿರೋವಂಥ ಥೌಸಂಡ್ಸು. ಈಗ 1,000 ಏನು 1,000 ಅಂದರೆ ಅಂತ ನೋಡೋಣ. ನೋಡಿ, ನಿಮ್ಗೆ ಆಲ್ರೆಡಿ ಗೊತ್ತು, ಒಂದೇ ಒಂದಿತ್ತು ಅಂದರೆ ಯಾವುದಾದ್ರು ಕ್ವಾಂಟಿಟಿನ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಈ ಥರ ಒಂದು ಬಾಕ್ಸ್ನ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯಿತು. ಈಗ ಅದೇ ಥರ ಟೆನ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಈ ಬಾಕ್ಸ್ನ ಒಂದ್ರ ಪಕ್ಕ ಒಂದು ಜೋಡಿಸ್ಬಿಟ್ಟು ಈ ಥರ ಒಂದು ಕಾಲಮ್ನ ಒಂದು ಲೈನ್ ಥರದನ್ನು ನಾವು 10ಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಗೊತ್ತಾಯಿತು. ಯಾಕಂದರೆ ಒಂದೊಂದೇ ಕೌಂಟ್ ಮಾಡೋದು ಕಷ್ಟ. ಅದೇ ಈ ಥರ 10 ಗ್ರೂಪ್ಸಲ್ಲಿತ್ತು ಅಂದರೆ ಇನ್ನೂ ಈಸಿಯಾಗಿ ನಾವು ಕೌಂಟ್ ಮಾಡ್ಬೋದು. ಈಗ ಇನ್ನೂ ಹೈಯರ್ ನಂಬರ್ ಬಂತು ಅಂತ ಹೇಳಿದ್ರೆ ಬರೀ 10s ಇತ್ತು ಅಂದರೆ ಅದನ್ನು ಕೌಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಆವಾಗ ಏನು ಮಾಡ್ತೀವಿ, ಈ ಥರ ಒಂದು ಬಾಕ್ಸ್ನ ಸ್ಮಾಲ್ ಬಾಕ್ಸ್ಗಳನ್ನು ಯೂಸ್ ಮಾಡಿ ಕಾಲಮ್ ಏನು ಮಾಡಿರ್ತೀವಿ, ಈ ಥರ 10 ಕಾಲಮ್ಸ್ನ, ಓಕೆ, ಈ ಥರ 1 2 3 4 5 6 7 8 9 10 ಕಾಲಮ್ಸ್ನ ನಾವು ಒಂದ್ರ ಪಕ್ಕ ಒಂದು ಜೋಡಿಸ್ತೀವಿ. ಸೊ ಟೋಟಲ್ 100 ಸ್ಮಾಲ್ ಬಾಕ್ಸ್ಗಳು ಇದರಲ್ಲಿ ಇರುತ್ತೆ. ಸೊ ಈಗ ನಮಗೇನು ಗೊತ್ತಾಯ್ತು, ಇದು 100 ಅಂತ ನಮಗೆ ಗೊತ್ತಾಯಿತು. ಈಗ ಕೌಂಟ್ ಮಾಡೋಕ್ಕೆ ನಮಗೆ ತುಂಬ ಈಸಿ. ಲೆಟ್ ಅಸ್ ನೌ ಲರ್ನ್ ಅಬೌಟ್ 1,000 ಯೂಸಿಂಗ್ ಡಿಯನ್ಸ್ ಬ್ಲಾಕ್ಸ್. ಈಗ 1 ಗೊತ್ತಾಯಿತು, 10 ಗೊತ್ತಾಯಿತು 10 ಇರೋದು, 100 ಗೊತ್ತಾಯಿತು 2 zeros ಇರೋದು. ನೆಕ್ಸ್ಟ್ ಬಂದು 1,000 ಅಂದರೆ 3 zeros ಇರೋವಂಥ ಒಂದು ನಂಬರ್ನ ಯಾವ ಥರ ನಾವು ಕೌಂಟ್ ಮಾಡೋದು ಅಥವಾ ಈ ಬ್ಲಾಕ್ಸ್ ಯಾವ ಥರ ಅದಕ್ಕೆ ರೆಡಿ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಗೊತ್ತಾಯ್ತು ನಿಮಗೆ 1 2 3 4 5 6 7 8 9 10. ಸೊ ಈ 10ನ್ನು ಸೇರಿಸ್ಬಿಟ್ಟು ಒಂದು 10ದೊಂದು ಕಾಲಮ್ ರೆಡಿ ಮಾಡಿದ್ದೀವಿ. ಸೊ 10 1s = 110, ಓಕೆನಾ.
ನೆಕ್ಸ್ಟು ಈ ಥರ ಟೆನ್ಸ್ ಇರುತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ 1 2 3 4 5 6 7 8 9 10 ಈ ಥರ 10 ಸೇರಿಸ್ಬಿಟ್ಟು ನಾವೇನು ಮಾಡ್ತೀವಿ, ಈ ಥರ ಒಂದು 100ದು ಬ್ಲಾಕ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, 10 10s = 100 ಅಂತ. ನೆಕ್ಸ್ಟ್ ಈ ಥರ 100s ಬಾಕ್ಸ್ ಇರುತ್ತಲ್ಲ, ಆ ಥರ ನೋಡಿ 1 2 3 4 5 6 7 8 9 10. ಸೊ ಟೋಟಲಾಗಿ ಈ ಥರ 100s ಬಾಕ್ಸು 10ನ್ನು ಸೇರಿಸ್ಬಿಟ್ಟು ನಾವೇನು ಮಾಡ್ತೀವಿ, 10 100s = 1000 ಅಂತ ಮಾಡ್ತೀವಿ. ಸೊ 1000ದು ಬಾಕ್ಸು ಈ ಥರ 3D ಶೇಪಲ್ಲಿರುತ್ತೆ. ಸೊ ಈ ಥರ ಏನು ಬ್ಲಾಕ್ಸ್ ಇರುತ್ತಲ್ಲ, ಈ ಥರದ್ದು ಒಂದರಿಂದ ಒಂದನ್ನು ಇಟ್ಬಿಟ್ಟು ಈ ಥರ ಕ್ರಿಯೇಟ್ ಮಾಡಿದ್ದಾರೆ, ಹಿಂಗೆ ಅಂತ. ಓಕೆ, ನೋಟ್ ಫಾರ್ ಟೀಚರ್ಸ್: ಗಿವ್ ಲರ್ನರ್ಸ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಗ್ರೂಪಿಂಗ್ ಆ್ಯಂಡ್ ಗ್ರೂಪಿಂಗ್ ಇನ್ 1s 10s ಆ್ಯಂಡ್ 100s. ಸೊ ಇದು ನಿಮ್ಮ ಟೀಚರ್ ಮಾಡ್ತಾರೆ. Zoltán Pál Diens was a Hungarian mathematician and educator who developed Diens blocks. ಸೊ ಈ ಬ್ಲಾಕ್ಸ್ ಇದೆಯಲ್ಲ, ಇದನ್ನೇ ಡಿಯನ್ಸ್ ಬ್ಲಾಕ್ಸ್ ಅಂತ ಕರೀತಾರೆ. ಇದನ್ನೇ ಡೆವಲಪ್ ಮಾಡಿದಂಥವ್ರು ಝಾಲ್ಟಾನ್ ಪಾಲ್ ಡಿಯನ್ಸ್ ಅಂತ ಹೇಳ್ಬಿಟ್ಟು, ಅದು ಹೆಸರು ಅವ್ರದ್ದು. ಓಕೆ, ಇವರು ಹಂಗೇರಿ ಅಂತ ಒಂದು ದೇಶ ಇದೆ, ಆ ದೇಶಕ್ಕೆ ಸೇರಿದಂಥ ಒಬ್ಬರು ಟೀಚರ್ ಇವರು. ದೀಸ್ ಬ್ಲಾಕ್ಸ್ ರೆಪ್ರೆಸೆಂಟ್ ಡಿಫ್ರೆಂಟ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಆ್ಯಂಡ್ ಹೆಲ್ಪ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಐಡಿಯಾ ಆಫ್ ಇಂಡಿಯನ್ ಬೇಸ್ 10 ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಆಫ್ ರೈಟಿಂಗ್ ನಂಬರ್ಸ್ ಆ್ಯಂಡ್ ಕ್ಯಾರಿಂಗ್ ಔಟ್ ಅರ್ಥಮೆಟಿಕ್ ಆಪರೇಷನ್ಸ್. ಸೊ ಈ ಬ್ಲಾಕ್ಸ್ ಏನು ಮಾಡುತ್ತೆ ಅಂದರೆ, ಈ ಥರ ಈ ಒಂದು ಬ್ಲಾಕ್ಸ್ ಯೂಸ್ ಮಾಡಿಕೊಂಡು ಯಾವ ಥರ ಬೇಸ್ 10 ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಅಂತ ಕರಿತೀವಿ. ಇದು ನೆಕ್ಸ್ಟ್ ಎಲ್ಲ ಬರ್ತಾ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಹೆಂಗೆ ಕೌಂಟ್ ಮಾಡೋದು, ಯಾವ ಥರ ಇದನ್ನು ಆ್ಯಡ್ ಮಾಡೋದು, ಇವೆಲ್ಲ ನಮಗೆ ಗೊತ್ತಾಗತ್ತೆ. ಲೆಟಸ್ ಬ್ರೇಕಪ್ 1000. ಈಗ 1000ನ ಹೆಂಗೆ ಬ್ರೇಕಪ್ ಮಾಡೋದು ನೋಡೋಣ. ನೋಡಿ, ಇಲ್ಲಿ ನಿಮಗೆ 100ಸ್ದು ಎಷ್ಟೊಂದು ಬಾಕ್ಸ್ಗಳು ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಸೊ ಇದರಲ್ಲಿ ಅಲ್ಲಲ್ಲಿ ಒಂದು ಪಾಯಿಂಟ್ ಇಟ್ಬಿಟ್ಟು ಇದ್ರ ನಂಬರ್ಸ್ ಕೂಡ ಹೇಳಿದ್ದಾರೆ. ಇದನ್ನು ಯಾವ ಥರ ಬ್ರೇಕಪ್ ಮಾಡೋದು ಅಥವಾ ಹೆಂಗೆ ಇದರಲ್ಲಿ ಕೌಂಟ್ ಮಾಡೋದು ಅಂತ ಹೇಳಿದ್ರೆ, ಈಗ ಯಾರೋ ಒಂದು ನಂಬರ್ ಹೇಳಿದ್ರು ಅಂದ್ಕೊಳ್ಳಿ. ಇವಾಗ ಇದನ್ನ ಹೆಂಗೆ ಕೌಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೇಲೆಯಿಂದ 1 2 3 4 5 6 7 8 9 10 ಅಂತ, ಆಮೇಲೆ 11 12 13 14 15 16 17 18 19 20 ಈ ಥರ ನಾವು ಮಾಡ್ಕೊಂಡು ಹೋಗ್ತೀವಿ. ಈ ಥರ ಮಾಡ್ತಾ ಮಾಡ್ತಾ ಇಲ್ಲಿಗೆ 100 ಆಯಿತು. ಓಕೆನಾ? ಈಗ ಯಾರಾದರೂ ನಮಗೆ 50 ನಂಬರ್ ಬೇಕು ಅಂತ ಹೇಳಿದ್ರೆ, ಈ ಬಾಕ್ಸ್ಗಳಲ್ಲಿ ಅರ್ಧಕ್ಕೆ ಒಂದು ಲೈನ್ ಎಳೆದಿದ್ದಾರಲ್ಲ, ಈ ಥರ ಎಳೆದುಬಿಟ್ಟು ಅದ್ರ ಲಾಸ್ಟಲ್ಲಿ ಇರೋದು ಇದು 50 ಅಂತ ಹೇಳ್ತೀವಿ. ಯಾರಾದ್ರು 10 ಹೇಳಿದ್ರು ಅಂದರೆ ಸ್ಟಾರ್ಟಿಂಗಲ್ಲೇ ಇರೋವಂಥ ಒಂದು ಡಾಟ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಎಳೆದುಬಿಟ್ಟು ಇದು 10 ಅಂತ ಹೇಳ್ತೀವಿ. ಇದು 20, ಇದು 30, ಇದು 40 ಈ ಥರ. ಇವಾಗ ಆ ಥರ ರ್ಯಾಂಡಮಾಗಿ ಯಾವ್ದಾದ್ರು ನಂಬರ್ ಹೇಳಿದ್ರು ಅಂದರೂ ಕೂಡ ನಾವು ಇದನ್ನು ಯೂಸ್ ಮಾಡಿಕೊಂಡು ಅಲ್ಲಿ ನಾವು ಡಾಟ್ ಇಡ್ಬೋದು. ಓಕೆ, ಸೊ ಈಗ ಇಲ್ಲಿ ನೋಡ್ಬೋದು 100 ಆಯಿತು, 200, ಇಲ್ಲಿಗೆ 300, 400, ಇಲ್ಲಿ 500, 600, ಇಲ್ಲಿಗೆ 700 ಬರಬೇಕು. ಇಲ್ಲಿ 705 ಇದೆ, ಅದರ ಅರ್ಥ ಇಲ್ಲಿ 700 ಬಂತು. ಆಮೇಲೆ ಇಲ್ಲಿ 5 ಕೌಂಟ್ ಮಾಡಬೇಕು, 1 2 3 4 5 ಹಾಗೆ. ಸೊ ಆಮೇಲೆ 800, ಆಮೇಲೆ 900. ಸೊ ಇಷ್ಟಕ್ಕೂ ನಾವು ಕೌಂಟ್ ಮಾಡ್ಕೊಬೋದು ಈ ಥರ ಎಲ್ಲ. ಓಕೆನಾ? ಸೊ ಈಗ ವಿ ಆರ್ ಅಟ್ 900. ಹೌ ಮಚ್ ಮೋರ್ ಟು ಮೇಕ್ 1000? ಈಗ 900 ಹತ್ರ ಇದ್ದೀವಿ. ಈಗ 1000 ಮಾಡಬೇಕು ಅಂದರೆ ಇನ್ನು ಎಷ್ಟು ನಾವು ಅದಕ್ಕೆ ಆ್ಯಡ್ ಮಾಡಬೇಕು ನೋಡಿ. 900 ಅಂದರೆ ಅದರ ಅರ್ಥ ಏನು? 900s ಇದೆ, ಅಂದರೆ 100ಸ್ದು ಬ್ಲಾಕು 9 ಇದೆ ಅಂತ ಅರ್ಥ. 1 2 3 4 5 6 7 8 9 ಬ್ಲಾಕ್ಸು. 1000 ಮಾಡಬೇಕು ಅಂದರೆ ಇನ್ನು 1 ಬ್ಲಾಕ್ ಬೇಕು ನಮಗೆ. ಓಕೆನಾ? ಸೊ 1 ಬ್ಲಾಕ್ ಅಂದರೆ 100. ಸೊ 100ನ ಇಲ್ಲಿ ಆ್ಯಡ್ ಮಾಡಿದ್ರೆ 900 + 100 = 1000 ಅಂತ. ಸೊ ಇಲ್ಲಿ 100 ಅಂತ ಬರಿತೀವಿ. ನೆಕ್ಸ್ಟು ಮಾರ್ಕ್ 800. ಹೌ ಮಚ್ ಮೋರ್ ಟು ಮೇಕ್ 1000? ಈಗ 800ನ ಮಾರ್ಕ್ ಮಾಡಬೇಕು. ಸೊ ನಾವು 800ನ ಮಾರ್ಕ್ ಮಾಡಬೇಕು ಅಂದರೆ ಏನಾಯಿತು, ಇಲ್ಲಿ 900 ಗೊತ್ತಾಯ್ತು ಇಲ್ಲಿಗೆ ಎಂಡ್ಗೆ. ಸೊ ಇದಕ್ಕಿಂತ 800 ಅಂದರೆ ಒಂದು 100 ಕಮ್ಮಿ. ಸೊ ಇಲ್ಲಿಗೆ ನಾವು 800 ಅಂತ ಮಾರ್ಕ್ ಮಾಡ್ತೀವಿ. ಓಕೆನಾ? ಆಮೇಲೆ ಇನ್ನೊಂದು ಕೇಳಿದ್ದಾರೆ ಪಾರ್ಟ್, ಹೌ ಮಚ್ ಮೋರ್ ಟು ಮೇಕ್ 1000? ಇಲ್ಲಿಗೆ ಇನ್ನೂ ಎಷ್ಟು ಆ್ಯಡ್ ಮಾಡಿದ್ರೆ 1000 ಆಗುತ್ತೆ. ಸೊ 800ಗೆ 2 ಬ್ಲಾಕ್ಸ್ ಆ್ಯಡ್ ಮಾಡಬೇಕು 1000 ಆಗಬೇಕು ಅಂದರೆ. ಸೊ 2 ಬ್ಲಾಕ್ ಅಂದರೆ 200 ಅಂತ. ಸೊ 200ನ ಆ್ಯಡ್ ಮಾಡಬೇಕು ನಾನು. ಸೊ 200 ಗಿವ್ಸ್ ಟು 1000 ಅಂತ. ನೆಕ್ಸ್ಟ್ ಮಾರ್ಕ್ 850. ಹೌ ಮಚ್ ಮೋರ್ ಟು 1000? ಸೊ 850ನ ಮಾರ್ಕ್ ಮಾಡಿರಿ. ಸೊ ನಮಗೆ ಇಲ್ಲಿ ಗೊತ್ತಾಯಿತು 800 ಇಲ್ಲಿ ಬರುತ್ತೆ, 900 ಇಲ್ಲಿ ಬರುತ್ತೆ ಅಂತ.
ಸೊ 850 ಅಂದರೆ ಏನು, ಇಲ್ಲಿಂದ ಇಲ್ಲಕ್ಕೂ ಮಧ್ಯದಲ್ಲಿ ಬರೋವಂಥದ್ದು. ಸೊ 800 ಇಲ್ಲಿಗೆ ಅಂದರೆ ಇದು 900 ಅಂದರೆ ಇದಕ್ಕೆ ಅರ್ಧಕ್ಕೆ ನಮಗೇನಾಯಿತು 50 ಮುಗೀತು ಅಂತ. ಸೊ ಈ ಡಾಟ್ ಇದೆಯಲ್ಲ, ಈ ಡಾಟಿಂದ ನಮಗೆ 850 ಬರುತ್ತೆ. ಓಕೆನಾ? ಸೊ 850 ಅಂತ ಇಲ್ಲಿ ಸಾರಿ 850. ಸೊ ಹೌ ಮಚ್ ಮೋರ್ ಟು 1000 ಅಂದರೆ ಇಲ್ಲಿಂದ 1000ಗಿನ ಎಷ್ಟು ಅಂದರೆ 1 ಮತ್ತು ಅರ್ಧ, 1.5 ಬಾಕ್ಸ್ ಅಲ್ವಾ ದೊಡ್ಡ ಇದು. ಸೊ ನಮಗೆ 150 ಅಂತ ಬರಿತೀವಿ ನಾವು. ಸೊ 850 ಪ್ಲಸ್ 150 ಈಸ್ 1000 ಅಂತ. ಮಾರ್ಕ್ 760, ಹೌ ಮಚ್ ಮೋರ್ ಟು 1000. ಸೊ 760ನ ಮಾರ್ಕ್ ಮಾಡಬೇಕು. ಸೊ ಇಲ್ಲಿಗೆ 800 ನಮಗೆ ಗೊತ್ತಾಯಿತು, ಇಲ್ಲಿಗೆ ನಮಗೆ 700 ಅಂತ ಗೊತ್ತಾಯಿತು. ಈಗ ಏನು ಕೇಳಿದ್ದಾರೆ, 760 ಕೇಳಿದ್ದಾರೆ. ಸೊ ಇದರಲ್ಲಿ ಅರ್ಧ ಬಂದು ಈ ಡಾಟ್ ಬಂತು ಅಂದರೆ 750 ಅದು. ಸೊ ಇದರಿಂದ ಇನ್ನು 10 ಎಕ್ಸ್ಟ್ರಾ ಅಲ್ವಾ 750ಗಿಂತ 760. ಸೊ ನೆಕ್ಸ್ಟ್ ಬಾಕ್ಸ್ ದಿಂಡಿಗೆ ಇಲ್ಲಿ 760 ಬರುತ್ತೆ. ಸೊ ಇದನ್ನು ಮಾರ್ಕ್ ಮಾಡಿ ನಾವು 760 ಅಂತ ಬರಿಬೋದು. 1000ಗೆ ಇನ್ನೆಷ್ಟು ಆ್ಯಡ್ ಮಾಡಬೇಕು, ಸೊ ಇಲ್ಲಿಂದ ಎಷ್ಟು, ಇದು 40 ಆಯಿತು, ಇದು 100 ಆಯಿತು, ಇದು 100 ಆಯಿತು. ಸೊ 240 ಎಷ್ಟು ಆ್ಯಡ್ ಮಾಡಿದ್ರೆ ನೋಡಿ, ಇಲ್ಲಿ 50 ಅಲ್ಲ ಇದು 40, ಯಾಕೆಂದರೆ ಈ ಲೈನ್ ಫುಲ್ ಏನಿದೆ ಇದ್ರ ಎಂಡಲ್ಲಿ 760 ಇರೋದು. ಸೊ ಈ 4 ಮಾತ್ರ 1 2 3 4 ಏನಿದೆ ಈ 4 ಬಾಕ್ಸು, ಇದನ್ನು ಮಾತ್ರ ಆ್ಯಡ್ ಮಾಡ್ತೀವಿ. ಸೊ ಇದು 40 ಇದೆ, ಇದು 100 ಇದೆ, ಇದು 100 ಇದೆ. ಸೊ 240. ಓಕೆನಾ? ಸೊ 240 ಅಂತ ಬರಿತಾ ಇದ್ದೀವಿ. ಮಾರ್ಕ್ 400, ಹೌ ಮಚ್ ಲೆಸ್ ಇಸ್ 400 ದೆನ್ 1000. ಸೊ ಈಗ 400ನ ಮಾರ್ಕ್ ಮಾಡಬೇಕು. ಸೊ ಇದೆಲ್ಲ 700 600 ಈ ಥರನೇ ಇದೆ. ಸೊ ಇಲ್ಲಿ 500 ಇದೆ. ಸೊ 400 ಎಲ್ಲಿ ಬರುತ್ತೆ ಅಂದರೆ 4th ಬಾಕ್ಸ್ ಕಾರ್ನರ್ ಎಂಡಲ್ಲಿ ಬರುತ್ತೆ. ಸೊ 100 200 300 400 ಇಲ್ಲಿಗೆ 400 ಬಂತು. ಸೊ ಇನ್ನೇನು ಕೇಳಿದ್ದಾರೆ, ಹೌ ಮಚ್ ಲೆಸ್ ಇಸ್ 400 ದೆನ್ 1000. ಇಲ್ಲಿ ಹೌ ಮಚ್ ಮೋರ್ ಅಂತ ಕೇಳ್ತಾ ಇಲ್ಲ, ಮೋರ್ ಅಂದರೆ ಜಾಸ್ತಿ ಅಂತ ಈ ಕಡೆಗೆ ಬರಬೇಕು. ಲೆಸ್ ಅಂತ ಕೇಳ್ತಾ ಇದ್ದಾರೆ, ಹೌ ಮಚ್ ಲೆಸ್ ಇಸ್ 400 ದೆನ್ 1000 ಅಂತ. ಸೊ ಇಲ್ಲಿಗೆ ಬರಬೇಕು ಅಂದರೆ ಈ ಕಡೆಯಿಂದ ಎಷ್ಟು ಬಾಕ್ಸ್ ಅಷ್ಟು ಬರಬೇಕು, ಬಿಗ್ ಬಾಕ್ಸ್ ಅಷ್ಟು 1 2 3 4 5 6. ಸೊ 6. ಸೊ ಒಂದೊಂದರಲ್ಲಿ 100 ಇರುತ್ತೆ. ಸೊ 600 ಅಂತ. ಓಕೆನಾ? ಸೊ 600 ಅಂತ ಇಲ್ಲಿ ಬರಿತೀನಿ. 1000 ಮೈನಸ್ 600 ಈಸ್ 400. ಕಂಪ್ಲೀಟ್ ದಿ ಅಡಿಷನ್ ಫ್ಯಾಕ್ಟ್ಸ್ ಲೀಡಿಂಗ್ ಟು 1000. ಇಲ್ಲೊಂದು ಅಡಿಷನ್ಸ್ ಕೊಟ್ಟಿದ್ದಾರೆ, ಇದನ್ನು ನಾವು ಫಿಲ್ ಮಾಡಬೇಕು. ಈಗ ನೋಡಿ ಇಲ್ಲಿ 895 ಕೊಟ್ಟಿದ್ದಾರೆ. 895 ಪ್ಲಸ್ ಎಷ್ಟು ಆ್ಯಡ್ ಮಾಡಿದ್ರೆ 1000 ಆಗುತ್ತೆ. ಸೊ 105 ಆ್ಯಡ್ ಮಾಡಿದ್ರೆ 1000 ಆಗುತ್ತೆ. ಅದೇ ಥರ 497 ಇದೆ. ಸೊ ಇದರಲ್ಲಿ ಎಷ್ಟು ಆ್ಯಡ್ ಮಾಡಬೇಕು, 503 ಆ್ಯಡ್ ಮಾಡಿದ್ರೆ 1000 ಆಗುತ್ತೆ. 670 ಕೊಟ್ಟಿದ್ದಾರೆ. ಇದಕ್ಕೆ ನಾವು ಎಷ್ಟು ಆ್ಯಡ್ ಮಾಡಬೇಕು, 330 ಆ್ಯಡ್ ಮಾಡಿದ್ರೆ, ನಾನು ಹಿಂಗೆ ಅಡ್ಡಡ್ಡ ಬರಿತಾ ಇದ್ದೀನಿ, ಇದರಲ್ಲಿ ಟರ್ನ್ ಮಾಡೋಕ್ಕಾಗಲ್ಲ ಅಂತ ನೀವು ಬುಕ್ಕಲ್ಲಿ ಕ್ಲೀನಾಗಿ ಬರ್ಕೊಳ್ಳಿ ಅಂಡರ್ಲೈನಲ್ಲಿ. ಸೊ 330 ಆ್ಯಡ್ ಮಾಡಿದ್ರೆ 670ಗೆ 1000 ಆಯಿತು. ನೆಕ್ಸ್ಟ್ 830 ಕೊಟ್ಟಿದ್ದಾರೆ, ಇದರಲ್ಲಿ 170 ಆ್ಯಡ್ ಮಾಡಿದ್ರೆ ನಮಗೆ 1000 ಆಗುತ್ತೆ. ಇಲ್ಲಿ 775 ಕೊಟ್ಟಿದ್ದಾರೆ, ಸೊ ಇದಕ್ಕೆ 225 ಆ್ಯಡ್ ಮಾಡಿದ್ರೆ 1000 ಆಗುತ್ತೆ. 980 ಕೊಟ್ಟಿದ್ದಾರೆ, ಸೊ ಇದಕ್ಕೆ ಬರೀ 20 ಆ್ಯಡ್ ಮಾಡಿದ್ರೆ 1000 ಆಗುತ್ತೆ. ಇಲ್ಲಿ 500 ಕೊಟ್ಟಿದ್ದಾರೆ, ಇದಕ್ಕೆ ಮತ್ತೆ ನಾವು 500 ಆ್ಯಡ್ ಮಾಡಿದ್ರೆ 1000. ಇಲ್ಲೇನು ಕೊಟ್ಟಿಲ್ಲ. ಸೊ ನಮಗೆ ಇಷ್ಟ ಬಂದಿದ್ದು ನಾವು ಬರಿಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 200 ಪ್ಲಸ್ 800 ಅಂತ ಬರಿತೀನಿ. ನಿಮ್ಗೆ ಏನು ಇಷ್ಟ ಬರುತ್ತೋ ಅದು ಬರಿಬೋದು. 500 ಪ್ಲಸ್ 500 ಆಲ್ರೆಡಿ ಇದೆ. ಸೊ 400 ಪ್ಲಸ್ 600 ಬರಿಬೋದು, 450 ಪ್ಲಸ್ 550 ಬರಿಬೋದು. ಈ ಥರ ನಿಮ್ಮ ಇಷ್ಟ ಬಂದಿದ್ದು. ಗ್ರೂಪಿಂಗ್ ಆ್ಯಂಡ್ ರೀಗ್ರೂಪಿಂಗ್. ಸೊ ಇದೇನು ನೋಡೋಣ. ಲುಕ್ ಎಟ್ ದಿ ಪಿಕ್ಚರ್ಸ್ ಬಿಲೋ. ಸರ್ಕಲ್ ಆಸ್ ಮೆನಿ ಗ್ರೂಪ್ಸ್ ಆಫ್ 10 ones ಆರ್ 10 10s ಆಸ್ ಪಾಸಿಬಲ್. ನೋಡಿ, ಇಲ್ಲಿ ಒಂದಷ್ಟು ಪಿಕ್ಚರ್ಸ್ ಕೆಳಗಡೆ ಕೊಟ್ಟಿದ್ದಾರೆ. ಇದನ್ನು ನಾವು ಗ್ರೂಪಿಂಗ್ ಮಾಡಬೇಕು. ಅಂದರೆ 10s ಗ್ರೂಪ್ ಆಯಿತು ಅಂದರೆ 10s ಗ್ರೂಪು, 100s ಗ್ರೂಪ್ ಆಯಿತು ಅಂದರೆ 100s ಗ್ರೂಪ್, ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಮಾಡಿರಿ ಅಂತ ಇಲ್ಲಿ ಆಲ್ರೆಡಿ ಒಂದು ಮಾಡಿದ್ದಾರೆ. ಸೊ ಇಲ್ಲಿ ಈ ಲೈನ್ಸ್ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಸೊ ಇಷ್ಟೊಂದು ಇಮೇಜಸ್ ಕೊಟ್ಟಿದ್ರು. ಈಗೇನು ಮಾಡಿದ್ರು, 10 ಸೇರಿ ಒಂದೊಂದು ಸರ್ಕಲ್ ಹಾಕಿದ್ದಾರೆ. ನೋಡಿ, ಇದಿಷ್ಟು ಹಾಕಿ ಈ ಥರ ಹಾಕಿರ್ತಾರೆ. ಇದ್ರೊಳಗಿರೋವು ಎಷ್ಟಿದಾವೆ ಬಾಕ್ಸು, 1 2 3 4 5 6 7 8 9 10 ಇದೆ. ನೆಕ್ಸ್ಟು ಇದಿಷ್ಟು ಸೇರಿಬಿಟ್ಟು ಒಂದು ಬಾಕ್ಸ್ ಹಾಕಿದ್ದಾರೆ. ಇದಿಷ್ಟು ಸೇರಿ
10 ಇದೆ. 1 2 3 4 5 6 7 8 9 10 ಅಂತ. ನೆಕ್ಸ್ಟ್ ಇದು ಕೂಡ ಒಂದು ಬಾಕ್ಸ್ ಸುತ್ತು ಒಂದು ಲೈನ್ ಹಾಕಿದ್ದಾರೆ. ಇದರೊಳಗಿರೋವೆಲ್ಲ 10 ಇದೆ. 1 2 3 4 5 6 7 8 9 10. ಇನ್ ಅಡಿಷ್ನಲ್ಲು 1 2 3 4 ಮಾತ್ರ ಉಳಿದಿದೆ. 10 ಇದ್ದಿದ್ರೆ ಇದಕ್ಕೂ ನಾವು ಸರ್ಕಲ್ ಹಾಕ್ತಿದ್ವಿ. ಸೊ 10 ಇಲ್ಲ, ಅದಕ್ಕೆ ಇದು ಸರ್ಕಲ್ ಹಾಕೋದಕ್ಕೆ ಆಗಲಿ ಅಥವಾ ಬರೆಯೋದಕ್ಕೆ ಆಗಲಿ ಔಟ್ಲೈನ್ ಹಾಕೋದಕ್ಕೆ ಏನೂ ಇಲ್ಲ ಅಲ್ಲಿ. ಸೊ ಈಗ ಏನು ಮಾಡಿದ್ದಾರೆ, ಟೆನ್ಸ್ ನಾವು ರೌಂಡ್ ಹಾಕಿರೋದು ಅಥವಾ ಮಾರ್ಕ್ ಮಾಡಿರೋವು ಎಷ್ಟಿದ್ದಾವೆ? 1 2 3 ಇದೆ, 3 ಇದೆ. ಸೊ ಇದು ಟೋಟಲ್ಲು 3 ಟೆನ್ಸ್, 3 ಟೆನ್ಸ್ ಅಂತ ಬರೆದಿದ್ದಾರೆ. ಪ್ಲಸ್ ಒನ್ಸ್ ಎಷ್ಟಿದೆ? 1 2 3 4 4 ಒನ್ಸ್. ಸೊ 2 ಬರೆದಿದ್ದಾರೆ ಇಲ್ಲಿ, 3 ಟೆನ್ಸ್ 4 ಒನ್ಸ್ ಅಂತ. ಸೊ ಎರಡನ್ನೂ ಈ ಥರ ಆರೋ ಮಾರ್ಕ್ ಹಾಕಿ 34 ಅಂತ ಬರೆದಿದ್ದಾರೆ. ಯಾಕಂದರೆ 3 ಟೆನ್ಸ್ ಅಂದರೆ ಅದರ ಅರ್ಥ ಏನು? 3 ಹಾಕಿ ಟೆನ್ಸ್ ಅಂತ ಇತ್ತಂದರೆ ಒಂದು 0 ಹಾಕಬೇಕು. 5 ಟೆನ್ಸ್ ಅಂತ ಅಂದರೆ 5 ಹಾಕಿ ಅದ್ರ ಪಕ್ಕ ಒಂದು 0 ಹಾಕಬೇಕು. 7 ಟೆನ್ಸ್ ಅಂತ ಇತ್ತು ಅಂದರೆ 7 ಹಾಕಿ ಅದ್ರ ಪಕ್ಕ ಒಂದು 0 ಹಾಕಬೇಕು. ಈ ಥರ ಅಲ್ವಾ? ಸೊ ಅದಕ್ಕೆ 3 ಟೆನ್ಸ್ ಅಂತ ಕೇಳಿರೋದ್ರಿಂದ 3 ಹಾಕಿ ಅದ್ರ ಪಕ್ಕ ಒಂದು 0 ಹಾಕಿದ್ದಾರೆ. ಈಗ ಒನ್ಸ್ ಅಂತ ಬಂತು ಅಂದರೆ ಅದ್ರ ಪಕ್ಕ ಏನು ನಂಬರ್ ಹಾಕಬಾರ್ದು. ಈಗ 4 ಒನ್ಸ್ ಅಂತ ಇತ್ತು ಅಂದ್ಕೊಳ್ಳಿ, 4 ಅಂತ ಬರಿಬೇಕಷ್ಟೆ, ಅದ್ರ ಪಕ್ಕ ಯಾವುದು 0 ಹಾಕಬಾರ್ದು. ಈಗ 5 ಒನ್ಸ್ ಅಂತ ಇತ್ತು ಅಂದ್ಕೊಳ್ಳಿ, ಅದ್ರ ಪಕ್ಕ ನಾವು 5 ಅಂತ ಮಾತ್ರ ಬರಿಬೇಕು, ಯಾವುದು ನಂಬರ್ಸ್ ಹಾಕಬಾರ್ದು. 8 ಒನ್ಸ್ ಇದ್ದರೆ 8 ಅಂತ ಮಾತ್ರ ಬರಿಬೇಕು. ಈ ಥರ, ಓಕೆನಾ? ಸೊ ಇದೆಲ್ಲ ಆಲ್ರೆಡಿ ನಿಮಗೆ ಗೊತ್ತು. ಸೊ 3 ಟೆನ್ಸ್ ಇರೋದ್ರಿಂದ 3 ಹಾಕಿ ಒಂದು 0 ಹಾಕಿದ್ದಾರೆ. 4 ಒನ್ಸ್ ಇರೋದ್ರಿಂದ ಬರೀ 4 ಮಾತ್ರ ಹಾಕಿದ್ದಾರೆ. ಸೊ 2 ಆ್ಯಡ್ ಮಾಡಿದ್ರೆ 34 ಆಯಿತು. ಓಕೆನಾ? ಈಗ ಕೆಳಗಡೆ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದರಲ್ಲಿ ಟೆನ್ಸ್ ಕೊಟ್ಟಿಲ್ಲ, ಹಂಡ್ರೆಡ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, 10 ಇರೋವಂಥದ್ದು 1 2 3 4 5 6 7 8 9 10 10 ಇಲ್ಲಿ ಇದೆ. ಸೊ ಇದನ್ನೆಲ್ಲ ಏನು ಮಾಡಿದ್ದಾರೆ, 10ನ ಸೇರಿ ಒಂದು ಗ್ರೂಪ್ ಮಾಡಿ ಅದನ್ನು ಲಾರ್ಜ್ ಆಗಿ 100 ಅಂತ ಕರೀತಾರೆ. ಓಕೆನಾ? ಟೆನ್ಸ್ ಸೇರಿರೋವಂಥದ್ದು. ಸೊ 10ನ 10 ಗ್ರೂಪ್ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲೂ ಇನ್ನೊಂದು 10 ಇದೆ, ಇದನ್ನೆಲ್ಲ ಸೇರಿ 10ನ 10 ಗ್ರೂಪ್ ಮಾಡಿದ್ದೀವಿ, ಹಂಡ್ರೆಡ್ಸ್ದನ್ನು. ನೆಕ್ಸ್ಟು ಇಲ್ಲಿ ಇದು ಸಪ್ರೇಟ್ ಇದೆ, ಯಾಕಂದರೆ 10 ಇಲ್ಲ ಈ ಕಾಲಮ್ಸ್, ಬರೀ 5 ಇದೆ. ಸೊ ಅದಕ್ಕೆ ಹಾಗೆ ಬಿಟ್ಟಿದ್ದೀವಿ. ಸೊ ಈಗೇನಾಯಿತು, ನಮಗೆ ಗೊತ್ತಾಯಿತು. ಈ ಥರ ಒಂದೊಂದೇ ಇರೋದನ್ನ 10ನ ಸೇರಿ ಒಂದು ಗ್ರೂಪ್ ಮಾಡಿದ್ರೆ ಅದು 10 ಅಂತ ಗೊತ್ತಾಯಿತು, ಟೆನ್ಸ್ಗೆ ಬರುತ್ತೆ ಅಂತ. ಅದೇ ಥರ ಈ ಥರ ಕಾಲಮ್ಸ್ ಇರೋವಂಥದ್ದು ಏನಿದೆ, ಇದರಲ್ಲಿ ಒಂದರಲ್ಲಿ 10 ಇರುತ್ತೆ. ಸೊ ಈ ಥರ 10 ಇರೋದನ್ನು 10 ಗ್ರೂಪ್ ಮಾಡಿದ್ರೆ ನಮಗೇನಾಯಿತು, ಅದು 100 ಅಂತ ನಮಗೆ ಗೊತ್ತಾಯಿತು. ಸೊ 100ದು ಎಷ್ಟು ಬಾಕ್ಸ್ ಇದೆ ಇಲ್ಲಿ? ಸೊ ಇದಿಷ್ಟು ಸೇರಿ 100ದು ಒಂದಿದೆ, ಇದಿಷ್ಟು ಸೇರಿ 100ದು ಒಂದಿದೆ. ಸೊ ಟೋಟಲಾಗಿ 200 ಇದೆ ಇಲ್ಲಿ, 1 2. ಓಕೆನಾ? ನೆಕ್ಸ್ಟ್ ಟೆನ್ಸ್ದು ಎಷ್ಟಿದೆ? 1 2 3 4 5 ಟೆನ್ಸ್ ಇದೆ. ಓಕೆನಾ? ನೆಕ್ಸ್ಟ್ ಬಾಕ್ಸ್, ಇಂಡಿವಿಜುವಲ್ ಬಾಕ್ಸ್ ಈ ಥರದ್ದು ನೋಡಿ, ಈ ಥರ ಇರೋವಂಥದ್ದು ಇಲ್ಲಿ ಯಾವುದೂ ಇಲ್ಲ. ಸೊ 0 ಒನ್ಸ್ ಇದೆ ನೋಡಿ. ಈ ಥರ ಬಂದಾಗ 0 ಅಂತಲೂ ಬರಿಬೇಕು. ಇಲ್ಲಿ ಏನೂ ಇಲ್ಲ ಅಂದ್ಬಿಟ್ಟು ಏನು ಬರೀದಿದ್ದಂಗೆ ಹಂಗೆ ಬಿಡಬಾರ್ದು. ಓಕೆನಾ? ಈಗ ಏನಾಯಿತು, 200 ಅಂದರೆ ಏನು? 2 ಪಕ್ಕದಲ್ಲಿ ಎಷ್ಟು ಹಂಡ್ರೆಡ್ಸ್ ಇದೆ ಅದು ನಂಬರ್ ಬರಿತೀವಿ. 200 ಇದ್ದರೆ 2 ಅಂತ, 500 ಇದ್ದರೆ 5 ಅಂತ, 800 ಇದ್ದರೆ 8 ಅಂತ ಬರಿತೀವಿ. ಹಂಡ್ರೆಡ್ಸ್ ಅಂತ ಇತ್ತು ಅಂದರೆ 2 zeros ಆ್ಯಡ್ ಮಾಡ್ತೀವಿ. ಓಕೆನಾ? ಸೊ 500 ಅಂದರೆ 5 ಹಾಕ್ಬಿಟ್ಟು 2 zeros. 700 ಅಂದರೆ 7 ಹಾಕ್ಬಿಟ್ಟು 2 zeros. 900 ಅಂದರೆ 9 ಹಾಕಿ 2 zeros. ಸೊ ಇದೇ ಥರ ಇಲ್ಲಿ 200 ಇರೋದ್ರಿಂದ 2 ಹಾಕಿ 2 zeros ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟು 5 ಟೆನ್ಸ್ ಇದೆ. ಸೊ ಟೆನ್ಸ್ ಇದ್ದರೆ ಏನು ಮಾಡ್ಬೇಕು ನಾವು? 1 0 ಆ್ಯಡ್ ಮಾಡಬೇಕು. ಸೊ 5 ಟೆನ್ಸ್ ಇರೋದ್ರ ಇವಾಗ 5 ಟೆನ್ಸ್ ಇತ್ತು ಅಂದ್ಕೊಳ್ಳಿ. ಸೊ 5 ಬರೆದು 1 0 ಆ್ಯಡ್ ಮಾಡಿದ್ವಿ. ಅದೇ 6 10 ಇತ್ತಂದರೆ 6 ಬರೆದು 1 0. 7 ಟೆನ್ಸ್ ಇದ್ದರೆ 7 ಬರೆದು 1 0. ಈ ಥರ ಆ್ಯಡ್ ಮಾಡ್ತೀವಿ. ಪ್ಲಸ್ಸು 0 ಇತ್ತು ಅಂದರೆ ನಾವು ಅಲ್ಲೇನು ಆ್ಯಡ್ ಮಾಡಲ್ಲ ಅಂತ. ಓಕೆನಾ? ಆದರೆ ಇಲ್ಲಿ ಬರೆಯೋವಾಗ ಈ ಥರ ಬರೀಬೇಕು, 0 ಒನ್ಸ್ ಅಂತ. ಸೊ ಅದಕ್ಕೆ ನಂಬರ್ ಏನು ಆ್ಯಡ್ ಮಾಡಬಾರ್ದು. 0 ಅಂತ ಇಲ್ಲಿ ಆ್ಯಡ್ ಮಾಡಬಾರ್ದು, ಅವಾಗ ಜಾಸ್ತಿ ಆಗೋಗುತ್ತೆ ನಂಬರ್. ಓಕೆನಾ? ಸೊ 200 + 50 = 250 ಆಯಿತು. ಸೊ ಅದನ್ನು ಇಲ್ಲಿ ಬರೆದಿದ್ದಾರೆ. ಈಗ ಇಲ್ಲಿ ಎಕ್ಸಾಂಪಲ್ಸು 2 ಅವರೇ ಮಾಡಿದರು. ಓಕೆನಾ? ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಬಿಟ್ಟಿದ್ದಾರೆ ಆನ್ಸರ್ಸು ಎಲ್ಲ. ಈಗ ನಾವೇನು ಮಾಡಬೇಕು, ಇಲ್ಲಿ ನೆಕ್ಸ್ಟು ಕೆಲವು ಸಮ್ಸ್ ಕೊಟ್ಟಿದ್ದಾರೆ 1 2 3, ಅದನ್ನು ನೋಡ್ಕೊಂಡು ಓನಾಗಿ ಮಾಡಬೇಕು. ಸರಿನಾ? ಸೊ ಹೆಂಗೆ ಮಾಡ್ತೀವಿ ಈಗ? ಸ್ವಲ್ಪ ನೋಡಿ,
1 2 3 4 5 6 7 8 9 10. ಈ 10ಗೆ ಬಾಕ್ಸ್ಗೆ ಒಂದು ಲೈನ್ ಹಾಕ್ತೀವಿ ನಾವೀಗ. ಸೊ ಇದಿಷ್ಟು 10 ಅಂತ ಗೊತ್ತಾಯ್ತು ನಮಗೆ. ಓಕೆನಾ? ಇದಕ್ಕೆ ಒಂದು ಲೈನ್ ಹಾಕ್ತೀನಿ. ಸೊ ಎಷ್ಟಿದೆ ಕೌಂಟ್ ಮಾಡ್ಕೊಬೋದು. 1 2 3 4 5 6 7 8 9 10. ನೆಕ್ಸ್ಟು ಇನ್ನೂ ಎಷ್ಟೊಂದಿದೆ, ಇದ್ರದ್ದು 10 ಸೇರಿಸಿ ನಾನು ಇನ್ನೊಂದು ರೌಂಡ್ ಹಾಕ್ತೀನಿ. 1 2 3 4 5 6 7 8 9 10. ಸೊ ಇಷ್ಟಕ್ಕೂ ಸೇರಿ ನಾನೊಂದು ಲೈನ್ ಹಾಕ್ತೀನಿ. 1 2 3 4 5 6 7 8 9. ಓಕೆ, 10 ಬಂದಿಲ್ಲ ಇದರಲ್ಲಿ. 1 2 3 4 5 6 7 8 9 10. ಸೊ ಇದು ಮಿಸ್ಟೇಕ್ ಆಗಿದೆ, ಇನ್ನೊಂದು ಬರಬೇಕಿತ್ತು. ಸೊ 1 2 3 4 5 6 7 8 9 10. ಸೊ ಈಗ ಈ 10ನ ನಾನು ಒಂದಷ್ಟು ಗ್ರೂಪ್ ಮಾಡಿದ್ದೀನಿ. ನೆಕ್ಸ್ಟ್ ಇದು 10 ಇಲ್ಲ, ಇಲ್ಲಿ ಬರೀ 1 2 3 4 5 ಮಾತ್ರ ಇದೆ. ಓಕೆನಾ? ಸೊ ಇದನ್ನು ಯಾವ ಥರ ಬರಿಬೇಕು ಅವ್ರು ಹೇಳ್ಕೊಟ್ಟಾಗೆ ಅಂತಂದರೆ, ಈಗ ಎಷ್ಟು 10s ಇದೆ? 10 ಇರೋವಂಥದ್ದು 1 2. ಸೊ 2 10s ಬರೆದಿದ್ದೀನಿ. ಒನ್ಸ್ ಎಷ್ಟಿದೆ? 1 2 3 4 5 ಇದೆ. ಸೊ 5 ಒನ್ಸ್ ಅಂತ ಬರೆದಿದ್ದೀನಿ. ಸೊ ಟೋಟಲ್ ಎಷ್ಟಾಯಿತು? ಇಲ್ಲಿ ನಾವು ಈ 2 10ಸ್ನ ಇಲ್ಲಿ ಡಿರೈವ್ ಮಾಡ್ಕೊಳ್ಳೋಣ. 2 10s ಅಂತ ಹೇಳಿದ್ರೇನು? 2 ಬರೆದು 10s ಇತ್ತು ಅಂದರೆ 1 0. 5 ಒನ್ಸ್ ಅಂದ್ರೆ ಇದ್ರೇನು? 5 ಬರೆದು 0 0 ಏನು ಹಾಕಬಾರ್ದು ಒನ್ಸ್ ಅಂತ ಇತ್ತು ಅಂದರೆ. ಓಕೆನಾ? ಇವಾಗ 20 + 5 25 ಆಯಿತು. ಸೊ ಇಲ್ಲಿ 20 + 5 25 ಆಯಿತು. ಈ ಥರ. ನೆಕ್ಸ್ಟ್ ಇನ್ನೊಂದು ಸಮ್ ಕೊಟ್ಟಿದ್ದಾರೆ. ಇಲ್ಲೂ ಏನು ಮಾಡೋಣ? ಅದೇ ಥರ ಗ್ರೂಪ್ ಮಾಡೋಣ. ಸಾರಿ, ಇಲ್ಲೂ ಅದೇ ಥರ ಗ್ರೂಪ್ ಮಾಡೋಣ. ಯಾವ ಥರ ಗ್ರೂಪ್ ಮಾಡೋಣ ಇಲ್ಲಿ ಅಂತಂದರೆ, 10 10ದು ಒಂದು ಅವರೇ ಕೊಟ್ಬಿಟ್ಟಿದ್ದಾರೆ ಕಾಲಮ್ಸು. ಅರ್ಥ ಆಯ್ತಾ? ಸೊ ಈ ಥರ ನಾವು 10 10 ಮಾಡೋವಂಥದ್ದು ಏನಿರಲ್ಲ, ಯಾಕಂದರೆ ಜಾಸ್ತಿ ಇದೆ ಅಂತ ನಮಗೆ ಗೊತ್ತಾಯಿತು. ಈಗ 100s ಗ್ರೂಪ್ ಮಾಡಬೇಕು. ಸೊ 100s ಗ್ರೂಪ್ ಮಾಡಬೇಕು ಅಂದರೆ ಈ ಥರ ಲೈನ್ಗಳು 10 ಲೈನ್ಸ್ ಬೇಕು ನಮಗೆ. ಸೊ 1 2 3 4 5 6 7 8 9 10. ಸೊ ಇದಿಷ್ಟು 10 ಅಷ್ಟು ನಮಗೆ ಇಲ್ಲಿದೆ. ಹಿಂಗೂ ಹಾಕ್ಬೋದು, ಅಥವಾ ನಮ್ಗೆ ಆ ಥರ ಬೇಡ ಅಂತಂದರೆ ನಾವು ಇಲ್ಲೂ ಬರೀಬೋದು. 1 2 3 4 5 6 7 8 9 10. ಸೊ ಈ 10 ಸೇರಿಸಿ ಒಂದು ಗ್ರೂಪ್ನ ನಾವು ಕ್ರಿಯೇಟ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಇದನ್ನು ನಾವು ಅದೇ ಥರ 10ನ ಸೇರಿಸಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಬೇಕು. ಆದರೆ ಇದರಲ್ಲಿ ಎಷ್ಟಿದೆ? 1 2 3 4 5 6 7 8 ಮಾತ್ರ ಇದೆ. ಸೊ ಇದನ್ನು 10s ಬಿಗ್ ಗ್ರೂಪ್ನ ಮಾಡೋದಕ್ಕೆ ಆಗಲ್ಲ. ಸೊ ಈಗ ಏನು ಮಾಡ್ತೀವಿ ನಾವು? 100s ಎಷ್ಟಿದೆ? ಒಂದೇ ಇರೋದು, ಒಂದಕ್ಕೆ ಆಗಿದ್ದು. ಸೊ 100 ಅಂತ ಬರಿತೀವಿ. 10s ಎಷ್ಟಿದೆ? ಇಲ್ಲಿ 1 2 3 4 5 6 7 8 10s ಇದೆ. ಸೊ 8 10s ಅಂತ ಬರಿತೀವಿ. ಆಮೇಲೆ ಒನ್ಸ್ ಎಷ್ಟಿದೆ ನೋಡಿ? ಒನ್ಸ್ ಅಂದರೆ ಈ ಥರ ಇಂಡಿವಿಜುವಲ್ ಬ್ಲಾಕ್ ಇದೆಯಲ್ಲ, ಆ ಥರದ್ದು. ಅದಿಲ್ಲಿ ಯಾವುದೂ ಇಲ್ಲ. ಸೊ ಅದಕ್ಕೆ 0 1s ಅಂತ ಬರಿತೀವಿ. ಈಗ ಇಲ್ಲೇನು ಮಾಡೋಣ? ಮೇಲೆ ಅದನ್ನು ನ್ಯೂಮರಿಕಲ್ಸ್ಗೆ ಇಳಿಸ್ಕೊಳ್ಳೋಣ. 100 ಅಂದರೆ ಏನು? 1 ಬರೆದು 2 zeros ಆ್ಯಡ್ ಮಾಡಬೇಕು. 8 10s ಅಂದರೆ ಏನು? 8 ಬರೆದು 0 ಆ್ಯಡ್ ಮಾಡಬೇಕು. ಪ್ಲಸ್ 0 1s ಅಂದರೆ ಯಾವುದು ನಂಬರ್ ಏನು ಹಾಕೋಂಗಿಲ್ಲ. ಸೊ ಅವರು ಅದಕ್ಕೆ ಏನು ಕೊಟ್ಟಿಲ್ಲ. ಓಕೆನಾ? ಸೊ 100 + 80 ಎಷ್ಟಾಯಿತು? 180 ಅಂತ. ಸೊ ಇಲ್ಲೂ ಕೂಡ 180 ನೋಡಿ, ಇಲ್ಲಿ 180. ಓಕೆನಾ? ಆ ಥರ ಬರೋವಂಥದ್ದು ನೋಡಿ. ಇಲ್ಲಿ 25ಗೆ 2 5 ಹಂಗೆ. ಸರ್ಕಲ್ ಗ್ರೂಪ್ಸ್ ಆಫ್ 10 ones, 10s and 100s as many times as required in each of the following pictures. Fill in the empty boxes. ಸೊ ಈ ಥರ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ ಇಲ್ಲಿ ನೋಡೋಣ. ಈ ಥರ ಎಷ್ಟೊಂದು ಯೂನಿಟ್ಸ್ ಇಲ್ಲಿದೆ. ಇದರಲ್ಲಿ ಎಷ್ಟು ಒನ್ಸ್ ಇದೆ ಅಂತಂದ್ಬಿಟ್ಟು ಬರೆದಿದ್ದಾರೆ, ಮತ್ತು ಇಲ್ಲಿ ಎಷ್ಟು ಒನ್ಸ್ ಇದೆ ಅಂತ ಬರೆದಿದ್ದಾರೆ. ಆ ಥರ ಎಷ್ಟು ಒನ್ಸ್ ಮಾತ್ರ, ಅದಾയത് ಎಷ್ಟಿದೆ ಕೌಂಟ್ ಮಾಡಿಬಿಟ್ಟು ಅಷ್ಟು ಬರೆದು ಬಿಡಬೇಕು. ಇದರಲ್ಲಿ ಇದಿಷ್ಟು ಒಂದು ಗ್ರೂಪ್ ಮಾಡೋದು ಅದೆಲ್ಲ ನೆಕ್ಸ್ಟ್ ಸ್ಟೆಪ್ಪು. ಓಕೆನಾ? ಸೊ ಇಲ್ಲೇನು ಮಾಡಿದ್ದಾರೆ? ಕೌಂಟ್ ಮಾಡಿರಿ. ಇಲ್ಲಿ 1 2 3 4 5 6 7 8 9 10 11 12 13 14. ಸೊ 14 ಇದೆ. ಸೊ 14 ಒನ್ಸ್ ಅಂತ ಇಲ್ಲಿ ಬರೆದಿದ್ದಾರೆ. ಈಗ ಅದನ್ನು ಗ್ರೂಪ್ ಮಾಡಬೇಕು. ಗ್ರೂಪ್ ಮಾಡಿದಾಗ ಏನು ಮಾಡ್ತೀವಿ? 10s ಗ್ರೂಪ್ ಮಾಡಬೇಕು. ಸೊ ಇದಿಷ್ಟು ಸೇರಿಬಿಟ್ಟು ಒಂದು 10 ಆಯಿತು. ಸೊ 110 ಇದೆ.
ಇಲ್ಲಿ ಇನ್ನೊಂದು 10 ಮಾಡೋದಕ್ಕೆ ಬಾಕ್ಸಸ್ ಕಮ್ಮಿ ಇದೆ. ಸೊ 110 ಲಾಸ್ಟು. ಇದು 4 ಬಂದು ಒನ್ಸ್ ಇದೆ. ಸೊ ಅದನ್ನು ನಾವಿಲ್ಲಿ 110 ಅಂತ ಇಲ್ಲಿ ಬರೆದಿದ್ದೀವಿ. ಪ್ಲಸ್ 4 ಒನ್ಸ್ ಎಷ್ಟಿದೆ? 4 ಇದೆ. ಸೊ 4 ಒನ್ಸ್ ಅಂತ ಬರೆದಿದ್ದೀವಿ. ಟೋಟಲಾಗಿ 14 ಅಂತ. ಅದೇ ಥರ ಇಲ್ಲೂ ಕೂಡ 23 ಒನ್ಸ್ ಇದೆ. ಸೊ ಅದರ ಅರ್ಥ ಏನು? ಇದನ್ನು ಕೂಡ ಈ ಥರ ಸರ್ಕಲ್ ಮಾಡಬೇಕು. ಹೆಂಗೆ ಸರ್ಕಲ್ ಮಾಡೋದು? ಇವಾಗ 10 ತೊಗೊಳ್ಬೇಕು ಫಸ್ಟು. 1 2 3 4 5 6 7 8 9 10. ಸೊ ಇದಿಷ್ಟಕ್ಕೂ ನಾವೊಂದು ಲೈನ್ ಎಳಿತೀವಿ. 10 ಒಂದು ಗ್ರೂಪ್. ನೆಕ್ಸ್ಟು 1 2 3 4 5 6 7 8 9 10. ಮತ್ತು ಇದಕ್ಕೆಲ್ಲ ಸೇರಿ ಒಂದು ಲೈನ್ ಎಳಿತೀವಿ. ಇದಿಷ್ಟು ಇನ್ನೊಂದು 10 ಆಯಿತು. ಆಮೇಲೆ 1 2 3 ಅಷ್ಟು ಇಂಡಿವಿಜುವಲ್ ಇದೆ. ಸೊ 10 ಆಗಿಲ್ಲ. ಸೊ ನಾವು ಇದಕ್ಕೆ ಲೈನ್ ಎಳೆಯಲ್ಲ. ಸೊ ಈಗ ನಮಗೆ ಗೊತ್ತಾಯಿತು ಎಷ್ಟು ಟೆನ್ಸ್ ಇದೆ ಇದರಲ್ಲಿ. 1 2 ಅಷ್ಟು ಟೆನ್ಸ್ ಇದೆ. ಒನ್ಸ್ ಎಷ್ಟಿದೆ? 1 2 3 ಒನ್ಸ್ ಅಷ್ಟು ಇದೆ. ಸೊ 23 ಒನ್ಸ್ ಇಲ್ಲಿಗೆ ಬಂತು. ಸೊ ಇದನ್ನು 2 ಟೆನ್ಸು 3 ಒನ್ಸ್ ಎರಡು ಆ್ಯಡ್ ಮಾಡಿದ್ರೆ 2 3 ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ನಾವು ಟೆನ್ಸ್ನ ಅದನ್ನೆಲ್ಲ ಬರೀಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬರೆದಾಗೆ 2 ಟೆನ್ಸ್ ಅಂತ ಇಲ್ಲಿ ಬರೆದಿರ್ತೀವಿ. ಒನ್ಸ್ ಎಷ್ಟಿದೆ ಅದನ್ನು 3 ಅಂತ ಬರಿತೀವಿ. ಟೋಟಲಾಗಿ 23 ಅಂತ ಬರಿತೀವಿ. ಇದು ಸೇಮ್ ಫಾರ್ಮ್ಯಾಟ್. ಓಕೆನಾ? ಈಗ 2ಕ್ಕೆ ಅವರೇ ಒಂದಷ್ಟು ಕೊಟ್ಟಿದ್ರು. ಇನ್ನೊಂದೇನೋ ಕೊಟ್ಟಿದ್ದಾರೆ, ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ 110 ಆ್ಯಂಡ್ 27 ಒನ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲೇ ಕನ್ಫ್ಯೂಸ್ ಆಗೋವಂಥದ್ದು ನಿಮಗೆ. ಇಲ್ಲೆಲ್ಲ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತಾ ಇತ್ತು 23 ಒನ್ಸು 14 ಒನ್ಸ್ ಆ ಥರ ಅಂತಂದ್ಬಿಟ್ಟು. ಇಲ್ಲೇನು ಕೊಟ್ಟಿದ್ದಾರೆ? ಕೊಟ್ಟರೆ 3 ಟೆನ್ಸು 7 ಒನ್ಸ್ ಕೊಡಬೇಕಿತ್ತು. ಇಲ್ಲ ಅಂದರೆ 37 ಒನ್ಸ್ ಅಂತ ಕೊಡಬೇಕಿತ್ತು ಇಲ್ಲಿ ಕೊಟ್ಟಂಗೆ 14 ಒನ್ಸ್ 23 ಒನ್ಸ್ ಥರ. ಆದರೆ ಇಲ್ಲೇನು ಮಾಡಿದರೆ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಸೊ ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ, ನಾವು ನಮ್ಮ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡೋಣ. ಅವ್ರ ಥರ ಮಾಡಿದ್ರೆ ನಮ್ಗೆ ಅರ್ಥ ಆಗಲ್ಲ ಅಂತ. ಸೊ ಏನು ಮಾಡ್ತೀವಿ? ಇಲ್ಲಿ 10ದು ಒಂದು ಕಾಲಮ್ ಇದೆ ಆಲ್ರೆಡಿ, ನಮಗೆ ಗೊತ್ತಾಯಿತು. ಸೊ ನಮಗೆ ಟೆನ್ಸ್ದೇ ಕೌಂಟ್ ಮಾಡ್ತಾ ಇರೋದು. ಸೊ ಇದಿಷ್ಟು ಸೇರಿ ಒಂದು 10 ಆಯಿತು. ನೆಕ್ಸ್ಟ್ ಇದರಲ್ಲಿ 10 ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 9 10. ಸೊ ಇದಿಷ್ಟಕ್ಕೂ ಒಂದು ಲೈನ್ ಎಳ್ಕೊಳ್ತೀವಿ. ನೆಕ್ಸ್ಟು 1 2 3 4 5 6 7 8 9 10. ಸೊ ಇದಿಷ್ಟಕ್ಕೂ ಒಂದು ಲೈನ್ ಎಳ್ಕೊಳ್ತೀವಿ. ಆಮೇಲೆ 1 2 3 4 5 6 7 ಮಾತ್ರ ಇದೆ, 10 ಇಲ್ಲ. ಸೊ ಇದಕ್ಕೇನು ಸರ್ಕಲ್ಲು ಅಥವಾ ರೌಂಡು ಎಳೆಯಲ್ಲ. ನೋಡಿ, ಈಗ ನಮ್ಗೆ ಎಷ್ಟಿದೆ ಅನ್ನೋದು ಅವ್ರು ಹೇಳಿದ್ದೆಲ್ಲ ಮಿಕ್ಸ್ ಮಾಡಿ ಕನ್ಫ್ಯೂಸ್ ಮಾಡೋ ಥರ ಇಲ್ಲ, ನಮಗೆ ಗೊತ್ತು. ಸೊ ಈಗ ಏನು ಮಾಡ್ತೀವಿ ನಾವು? ಟೆನ್ಸ್ ಎಷ್ಟಿದೆ? 1 ಇದೆ, 2 ಇದೆ, 3 ಇದೆ. ಸೊ 3 ಟೆನ್ಸ್ ಇದೆ ಇಲ್ಲಿ. ಒನ್ಸ್ ಎಷ್ಟಿದೆ? 1 2 3 4 5 6 7 ಒನ್ಸ್ ಇದೆ. ಸೊ ಟೋಟಲಾಗಿ ಎಷ್ಟಾಯಿತು? 3 10 7 ಒನ್ಸ್ ಇದ್ದರೆ 37 ಆಯಿತು. ಈಗ ಇಲ್ಲಿ ಟೇಬಲಲ್ಲೂ ಕೂಡ ಮೆನ್ಷನ್ ಮಾಡಿದ್ರೆ ಟೆನ್ಸು 3 ಇದೆ, ಒನ್ಸು 7 ಇದೆ, ಟೋಟಲ್ಲು 37 ಬಂತು. ಓಕೆನಾ? ಈಗ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಇದಕ್ಕೆ ಆಲ್ಮೋಸ್ಟ್ ಆನ್ಸರ್ಸ್ ಎಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ, ನಾವು ಗ್ರೂಪಿಂಗ್ ಮಾಡಬೇಕಷ್ಟೆ. ಇಲ್ಲೇನು ಕೊಟ್ಟಿದ್ದಾರೆ? 10 ಟೆನ್ಸ್ ಆ್ಯಂಡ್ 6 ಒನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಏನು ಗ್ರೂಪ್ ಮಾಡ್ತಿದ್ವಿ? ನಾವು ಈ ಥರ ಕಾಲಮ್ ಇದ್ದಾಗ 10 ಗ್ರೂಪ್ ಮಾಡ್ತಿದ್ವಿ. ಅದರಲ್ಲಿ ಏನು ಅಬ್ಸರ್ವ್ ಮಾಡಿರಿ, ಯಾವತ್ತಿದ್ರೂ ಟೆನ್ಸು 9ವರೆಗೂ ಬರಬೇಕಷ್ಟೆ. 9 ಟೆನ್ಸ್ವರೆಗೂ. ಒನ್ಸು ಅಷ್ಟೇ 9 ಒನ್ಸ್ವರೆಗೂ ಬರಬೇಕು. ಅದಕ್ಕಿಂತ ಜಾಸ್ತಿ ಬರಬಾರ್ದು. ಅದಕ್ಕಿಂತ ಜಾಸ್ತಿ ಬಂತು ಅಂದರೆ ನಾವು ಒನ್ಸ್ ಇರೋದನ್ನ ಟೆನ್ಸ್ ಮಾಡ್ಕೊಬೇಕು, ಟೆನ್ಸ್ ಇರೋದು 100 ಮಾಡ್ಕೊಬೇಕು. ಓಕೆನಾ? ಅದು ಫುಲ್ ಕನ್ಫ್ಯೂಷನ್ ಬೇಡ ನಿಮಗೆ, ಅದು ಬಂದಾಗೆ ಹೇಳ್ಕೊಡ್ತೀನಿ. ಸೊ 10 ಟೆನ್ಸ್ ಇದೆ. ಸೊ ಎಷ್ಟು ಲೈನ್ಸ್ ಇದೆ ಇದು ನಾವು ನೋಡ್ಕೊತೀವಿ. 1 2 3 4 5 6 7 8 9 10. ಸೊ 10 ಕಾಲಮ್ಸ್ ಇರೋದ್ರಿಂದ 10 ಲೈನ್ಸ್ ಇರೋದ್ರಿಂದ ಇದನ್ನೆಲ್ಲ ನಾವು ಒಂದು ಗ್ರೂಪ್ ಮಾಡ್ಬೋದು. ನೋಡಿ, ಯಾವುದೇ ಆಗಲಿ 10 ಬಂತು ಅಂದರೆ ಅದನ್ನೊಂದು ಗ್ರೂಪ್ ಮಾಡ್ಬೋದು. ಇವಾಗ ಇದು 10 ಬಂತು, ಒಂದು ಗ್ರೂಪ್ ಮಾಡಿದ್ದೀವಿ. ಇದು 10 ಬಂತು, ಒಂದು ಗ್ರೂಪು. ಇದೊಂದು 10 ಗ್ರೂಪ್, ಈ ಥರ ಮಾಡ್ತೀವಲ್ವ ಹಾಗೆ. ಸೊ ಈ ಥರ ಲೈನ್ಸ್ಗಳೇ 10 ಬಂದಿದೆ ಕಾಲಮ್ಸು ಅಂದಾಗ ಇದನ್ನು ಒಂದು ಗ್ರೂಪ್ ಮಾಡ್ತೀವಿ. ಆದರೆ ಇದನ್ನು ಟೆನ್ಸ್ಗೆ ಸೇರಿಸಲ್ಲ ನಾವು. ಯಾಕೆ? ಇಲ್ಲಿ 10ದು ಒಂದೇ ಲೈನ್ ಇಲ್ಲ, 10ದು 10 ಲೈನ್ಸ್ ಇದೆ. ಸೊ 10ಗಿಂತ ಜಾಸ್ತಿ ನಂಬರ್ ಯಾವುದು? ಒನ್ಸು 10s 100ಸಲ್ಲಿ 100. ಸೊ 100ಗೆ ಹಾಕ್ತೀವಿ. ಸೊ ಎಷ್ಟು 100 ಇದೆ ಇದರಲ್ಲಿ? 100 ಇದೆ. ಸೊ ಅವರು ಇಲ್ಲಿ ಕೊಟ್ಟಿರೋದು 100 ಅಂತ ಕೊಟ್ಟಿದ್ದಾರೆ. ಓಕೆನಾ? ನೋಡಿ, ನಾನು ಅಳಿಸ್ತೀನಿ ಅದನ್ನು. ನೋಡಿ, ಅವರೇ ಕೊಟ್ಟಿದ್ದಾರೆ 100 ಅಂತ. ನೆಕ್ಸ್ಟು
ಟೆನ್ಸ್ ಎಷ್ಟಿದೆ ಇಲ್ಲಿ ನೋಡಿ, ಇಲ್ಲೆಲ್ಲ ನಾವು ಕೌಂಟ್ ಮಾಡಿದ್ರೆ ಇಲ್ಲಿ ಟೆನ್ಸ್ ಬರಲ್ಲ, ಯಾಕಂದರೆ ಇರೋದೇ ಇಲ್ಲಿ 1 2 3 4 5 6 ಇದೆ. ಸೊ ಇದು ಟೆನ್ಸ್ ಇಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, 0 ಟೆನ್ಸ್ ಅಂತ ಹಾಕಬೇಕು, ಖಾಲಿ ಬಿಡಬಾರ್ದು. ಟೆನ್ಸ್ ಯಾವುದೂ ಇಲ್ಲ, ನಾನು ಬರೀ 100 ಬರೆದಿದ್ದೀನಿ, ನೆಕ್ಸ್ಟು ಒನ್ಸ್ ಬರಿತೀನಿ, ಆ ಥರ ಇಲ್ಲ, ಟೆನ್ಸ್ದು ಬರೀಲೇಬೇಕು. ಸೊ 0 ಟೆನ್ಸ್ ಇದೆ, 100 0 ಟೆನ್ಸು ಪ್ಲಸ್ ಒನ್ಸ್ ಎಷ್ಟಿದೆ 6 ಇದೆ. ಸೊ 6 ಒನ್ಸ್, ಲಾಸ್ಟ್ಗೆ 106 3 ನಂಬರ್ ಆ್ಯಡ್ ಮಾಡಿದರೆ ಆನ್ಸರ್ ಬಂತು. ಅದನ್ನೇ ಇಲ್ಲಿ ಡಿರೈವ್ ಮಾಡಿ ಟೆನ್ಸ್ ಒನ್ಸ್ ಹಂಡ್ರೆಡ್ಸ್ ಟೆನ್ಸ್ ಒನ್ಸ್ಗೆ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಅದೇ ಥರ ಸಮ್ ಕೊಟ್ಟಿದ್ದಾರೆ. ಈಗ ಈ ಲೈನ್ಸ್ ಎಷ್ಟಿದೆ ಅಂತಂದ್ಬಿಟ್ಟು ನೋಡೋಣ. 1 2 3 4 5 6 7 8 9 10. ಸೊ 10ಗಿಂತ ಜಾಸ್ತಿ ಇದೆ. ಸೊ 10 ಮಾತ್ರ ನಾವು ಗ್ರೂಪ್ ಮಾಡಬೇಕಲ್ಲ. ಸೊ ಇದನ್ನೇನು ಮಾಡ್ತೀವಿ, ಇಷ್ಟು ಬ್ಲಾಕ್ಸ್ನ ಇಷ್ಟು ಲೈನ್ಸ್ನ ಒಂದು ಗ್ರೂಪ್ ಮಾಡ್ತೀವಿ. ಸೊ ಇದನ್ನು ಆಯಿತು. ನೆಕ್ಸ್ಟ್ ಈ ಥರದ್ದು ಇನ್ನೂ 10 ಇದೆಯಾ, ಇಲ್ಲ, ಒಂದೇ ಇರೋದು. ಸೊ ಇದು 1 ಮಾತ್ರ ಇದೆ. ಸೊ 1, ಸೊ ಅದಕ್ಕೆ ಹಂಗೆ ಇರಲಿ. ನೆಕ್ಸ್ಟ್ ಈ ಥರ ಇಂಡಿವಿಜುವಲ್ ಬಾಕ್ಸ್ ಇದೆ ಅಲ್ಲ. ಸೊ ಇದರಲ್ಲಿ ಎಷ್ಟಿದೆ, 1 2 3 4 5 6 7 8 9 10. ಸೊ 10ಗಿಂತ ಜಾಸ್ತಿ ಇದೆ. ಸೊ ಇದನ್ನು 10ನ ಒಂದು ಗ್ರೂಪ್ ಮಾಡ್ತೀನಿ ನಾನು. ನೆಕ್ಸ್ಟ್ ಇಲ್ಲಿ 1 2 3 4 ಇದೆ. ಸೊ 10ಗೆ ಆಗಲ್ಲ, ಸೊ ಹಾಗೆ ಬಿಡ್ತೀನಿ. ಸೊ ಈಗ ಏನು ಮಾಡ್ತಾಯಿದ್ದೀವಿ ನಾವು ಇಲ್ಲಿ, ಹಂಡ್ರೆಡ್ಸ್ದು ಎಷ್ಟಿದೆ, ಒಂದೇ ಒಂದು ಬಾಕ್ಸ್ ಇದೆ ದೊಡ್ಡದು, ಇವೆಲ್ಲ ಸೇರಿಸ್ಬಿಟ್ಟು 100 ಆಯಿತು. ಸೊ ಅದನ್ನು ಎಷ್ಟು 100, 100 ಅಷ್ಟೇ. ಸೊ ಇಲ್ಲಿ 1 ಅಂತ ಬರಿತೀನಿ. ನೆಕ್ಸ್ಟು ಟೆನ್ಸ್ ಎಷ್ಟಿದೆ ನೋಡಿ, ಇವೆಲ್ಲ ಕೌಂಟ್ ಮಾಡೋಂಗಿಲ್ಲ, ಇದನ್ನೆಲ್ಲ ಸೇರಿಸಿ 100ಗೆ ನಾವು ಆಲ್ರೆಡಿ ಕೌಂಟ್ ಮಾಡಿದ್ದೀವಿ. ಸೊ ಟೆನ್ಸ್ ಮಾತ್ರ ಕೌಂಟ್ ಮಾಡಬೇಕು. ಸೊ ಎಷ್ಟಿದೆ ಟೆನ್ಸು, ಇಲ್ಲೊಂದಿದೆ ಇಲ್ಲೊಂದಿದೆ. ಸೊ 2 ಆಯಿತು, 2 ಟೆನ್ಸ್ ಆಯಿತು. ನೆಕ್ಸ್ಟ್ ಒನ್ಸ್ ಎಷ್ಟಿದೆ, ಇದೆಲ್ಲ ಬಿಟ್ಟು 1 2 3 4 ಇದೆ. ಸೊ 4 ಒನ್ಸ್ ಆಯಿತು. ಸೊ ಇಲ್ಲಿ ಒಂದ್ರ ಪಕ್ಕ ಒಂದು 1 2 4 ಅಂತ ಬರೀಬೇಕು, 1 2 4 ಅಂತ. ಇಲ್ಲೂ ಹಂಡ್ರೆಡ್ಸಲ್ಲಿ 1 ಇದೆ, ಟೆನ್ಸಲ್ಲಿ 2 ಇದೆ, ಒನ್ಸಲ್ಲಿ 4 ಇದೆ. ಟೋಟಲ್ ನಂಬರು 124 ಅಂತ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಕಾಲಮ್ಸ್ ಎಷ್ಟೊಂದಿದೆ, ಅರ್ಥ ಆಯ್ತಾ. ಇದನ್ನು ನಾವು ಗ್ರೂಪ್ ಮಾಡಬೇಕು. ಸೊ 1 2 3 4 5 6 7 8 9 10. ಸೊ 10 ಇದೆ. ಇದು 10ಗಿಂತ ಒಳಗಿದ್ರೆ ನಾವು ಇದನ್ನು ಟೆನ್ಸ್ಗೆ ಹಾಕ್ತಾ ಇದ್ವಿ, ಆದರೆ 10 ಲೈನ್ಸೇ ಇದೆಯಲ್ಲ ಇದರಲ್ಲಿ. ಸೊ ಅದಕ್ಕೆ ಏನು ಮಾಡ್ತೀವಿ, ಇದನ್ನೆಲ್ಲ ಸೇರಿ 10ದೊಂದು ದೊಡ್ಡ ಗ್ರೂಪ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟು ಇಲ್ಲಿ ಒಂದು ಆಲ್ರೆಡಿ ಒಂದು ಬ್ಲಾಕ್ ಇದೆ, ದೊಡ್ಡ ಬ್ಲಾಕ್, ಹಂಡ್ರೆಡ್ಸ್ ಬ್ಲಾಕ್. ಸೊ ಇದನ್ನೆಲ್ಲ ಸೇರಿ ಒಂದು ಸರ್ಕಲ್ ಮಾಡ್ತೀವಿ. ಈಗ ಈ ಥರದ್ದು ಇನ್ನೂ ಲೈನ್ಸ್ ಇದೆಯಾ ಏನಾದರೂ, ಸೊ 2 ಇರೋದು. ಸೊ 10 ಇಲ್ಲ, ಸೊ ಅದನ್ನೇನು ನಾವು ಕೌಂಟ್ ಮಾಡಲ್ಲ. ಓಕೆನಾ. ಸೊ ಹಂಡ್ರೆಡ್ಸ್ದು 2 ಆಗಿದ್ದು, ಇನ್ಯಾವುದೂ ಆಗಲ್ಲ. ನೆಕ್ಸ್ಟ್ ಏನಾಯಿತು, ಟೆನ್ಸ್ದು ನೋಡೋಣ. ಸೊ ಟೆನ್ಸ್ಗೆ ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, ಆಮೇಲೆ ಇಲ್ಲಿ ಇಂಡಿವಿಜುವಲ್ಸ್ ಇದೆ. ಇದರಲ್ಲಿ ಏನಾದರೂ ಟೆನ್ಸ್ ಆಗುತ್ತಾ ನೋಡೋಣ. 1 2 3 4 5 6 7 8 9 10. ಸೊ ಇದಿಷ್ಟು ಸೇರಿ ಒಂದು 10 ಆಗುತ್ತೆ. ಆಮೇಲೆ ಇನ್ನೊಂದು 10 ಆಗಲ್ಲ, ಯಾಕಂದರೆ ಇಲ್ಲಿ 1 2 3 4 ಅಷ್ಟೇ ಇರೋವಂಥದ್ದು. ಓಕೆನಾ. ಸೊ ಈಗ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹಂಡ್ರೆಡ್ಸ್ದು ಎಷ್ಟಿದೆ. ಸೊ ಲಾರ್ಜ್ ಬ್ಲಾಕ್ ಏನಿದೆ ಇದು ಒಂದಿದೆ, ಅದಲ್ಲದೆ ಇವೆಲ್ಲ ಸೇರಿ ಒಂದು ಆಗಿದೆ. ಸೊ 200 ಇದೆ. ಸೊ ಇಲ್ಲಿ 200 ಅಂತ ಬರಿತೀವಿ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದು ಮರ್ತೋಗ್ಬಿಡಿ, ಅರ್ಥ ಆಯ್ತಾ. ಇದು ತುಂಬ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಅದು ಟ್ವಿಸ್ಟ್ ಮಾಡಿ ಕೊಟ್ಟಿರೋ ಅಂಥದ್ದು. ಓಕೆನಾ. ನಾವು ಇಲ್ಲಿ ಬರೆಯೋದೇ ಕರೆಕ್ಟಾಗಿ ಬರೀಬೇಕು. ಓಕೆ. ಸೊ 200 ಇದೆ, ಇಲ್ಲೊಂದು. ನೆಕ್ಸ್ಟ್ ಟೆನ್ಸ್ ಎಷ್ಟಿದೆ, ಇವೆರಡು ಆಯಿತು, ಬರೆದಿದ್ದಾಯಿತು. ಇನ್ನು ಟೆನ್ಸ್ ಎಷ್ಟಿದೆ, ಇಲ್ಲಿ 1 2 3 ಎಷ್ಟು ಟೆನ್ಸ್ ಇದೆ. ಪ್ಲಸ್ಸು ಒನ್ಸ್ ಎಷ್ಟಿದೆ, 1 2 3 4 ಒನ್ಸ್ ಅಷ್ಟು ಇದೆ. ಸೊ 234 ಅಂತ, 234 ಅಂತ. ಸೊ ಇಲ್ಲೂ ಹಂಗೆ ಹಂಡ್ರೆಡ್ಸ್ 2 ಇದೆ, ಟೆನ್ಸ್ 3 ಇದೆ, ಒನ್ಸು 4 ಇದೆ. ಸೊ 234 ಆನ್ಸರ್ ಅಂತ. ಸೊ ಈ ಥರ ಬರೆದ್ರೆ ನಿಮಗೆ ಈ ಮೈನು ಕ್ಲೀನಾಗಿ ಅರ್ಥ ಆಗಿದೆ ಅಂತ ಅರ್ಥ. ಓಕೆನಾ. ನೀವೊಂದ್ಸರಿ ಪೆನ್ಸಿಲಲ್ಲಿ ಟ್ರೈ ಮಾಡಿ. ಓಕೆ.